ರಾಜ್ಯಗಳ ಜೊತೆಗೆ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯ ಚುನಾವಣಾ ಘೋಷಣೆ ಮಾಡಿದ ಕೇಂದ್ರ ಚುನಾವಣಾ ಆಯೋಗ. ಅಮೆರಿಕ ಇರಾನ್ ಯುದ್ಧ, ತೈಲ ಸಂಕಟ, ಸಿಲಿಂಡರ್ ಸಂಕಟದ ಮಧ್ಯೆ ಪಂಚರಾಜ್ಯಗಳ ಚುನಾವಣೆಗಳು ಘೋಷಣೆ. ಪಶ್ಚಿಮ ಬಂಗಾಳದಲ್ಲಿ 2 ಹಂತದ ಚುನಾವಣೆ. ಮಮತಾ ಬ್ಯಾನರ್ಜಿ ಬಿಜೆಪಿ ನಡುವೆ ನೇರ ಹಣಾಹಣಿ, ನೇರ ಪೈಪೋಟಿ. ತಮಿಳುನಾಡು, ಕೇರಳ, ಅಸ್ಸಾಂ, ಪುದುಚೇರಿಯ ಚುನಾವಣೆಗಳು ಕೂಡ ಘೋಷಣೆಯಾಗಿವೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯ ನಂತರ ಹರಿಯಾಣ, ಮಹಾರಾಷ್ಟ್ರ, ಬಿಹಾರ್ ಚುನಾವಣೆಗಳಲ್ಲಿ ಭರ್ಜರಿ ಜಯಗಳಿಸಿದ NDA ಅದಾದ ನಂತರ ಈ ಪಂಚರಾಜ್ಯಗಳ ಚುನಾವಣೆಗಳು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇರತಕ್ಕಂಥ ರಾಜ್ಯ ಅಸ್ಸಾಂ. ಅಸ್ಸಾಂನಲ್ಲಿ 15 ವರ್ಷಗಳ ಕಾಲ ತರುಣ್ ಗೊಗೊಯ್ ಸರ್ಕಾರ ಇತ್ತು. ಅದಾದ ನಂತರ 10 ವರ್ಷಗಳ ಕಾಲ ಬಿಜೆಪಿಯಲ್ಲಿ ಅಧಿಕಾರವನ್ನು ನಡೆಸಿದ ನಂತರ ನಡೆಯುತ್ತಿರುವ ಚುನಾವಣೆ. ಪಶ್ಚಿಮ ಬಂಗಾಳದಲ್ಲಿ 2011ರಿಂದ ಮಮತಾ ಬ್ಯಾನರ್ಜಿ ಸತತವಾಗಿ ಅಧಿಕಾರದಲ್ಲಿದ್ದಾರೆ. 15 ವರ್ಷಗಳ ಅಧಿಕಾರದ ನಂತರ ಬಿಜೆಪಿ ಜೊತೆಗೆ ಮಮತಾ ಬ್ಯಾನರ್ಜಿ ನೇರ ಪೈಪೋಟಿ. ತಮಿಳುನಾಡಿನಲ್ಲಿ ಸ್ಟಾಲಿನ್ ಆ್ಯಂಟಿ ಇನ್ಕಂಬನ್ಸಿಗೆ ಬಲಿಯಾಗ್ತಾರಾ ಅಥವಾ ಪ್ರೋ ಇನ್ಕಂಬನ್ಸಿ ಜೊತೆಗೆ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರಾ? ಕೇರಳದಲ್ಲೂ ಕೂಡ ಟ್ರೆಂಡ್ ಚೇಂಜ್ ಆಗಿ 10 ವರ್ಷಗಳಿಂದ LDF ಅಧಿಕಾರದಲ್ಲಿದೆ. UDFಗೆ ಒಂದು ಅವಕಾಶ ಸಿಗುತ್ತಾ? ಬಿಜೆಪಿ ಎಷ್ಟು ವೋಟ್ ತೆಗೆದುಕೊಳ್ಳುತ್ತೆ, ಎಷ್ಟು ಸೀಟ್ ಕನ್ವರ್ಟ್ ಮಾಡುತ್ತೆ? ಈ ವರ್ಷದ ಅತಿ ದೊಡ್ಡ ರಾಜಕೀಯ ವಿದ್ಯಮಾನಕ್ಕೆ ಮುಹೂರ್ತ ನಿಗದಿಯಾಗಿದೆ. ನಿನ್ನೆ ಚುನಾವಣೆಗಳ ಘೋಷಣೆಯಾದವು. ಚುನಾವಣೆ ತಯಾರಿಯ ಕಾನ್ಫಿಡೆನ್ಸ್ ಅನ್ನುವ ಸಂದೇಶಕ್ಕೋ ಏನು, ಬಿಜೆಪಿ 2 ರಾಜ್ಯಗಳಲ್ಲಿ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಿದೆ. ಮೊದಲ ಪಟ್ಟಿ ರಿಲೀಸ್ 2 ರಾಜ್ಯಗಳಿಗೆ. ಕೇರಳಂನಲ್ಲಿ 47 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ. ಪಶ್ಚಿಮ ಬಂಗಾಳದಲ್ಲಿ 144 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ. ಪಶ್ಚಿಮ ಬಂಗಾಳದಲ್ಲಿ 144, ಕೇರಳಂನಲ್ಲಿ 47. ಈ ನಡುವೆ ಚುನಾವಣೆ ಘೋಷಣೆಯಾಗ್ತಾ ಇದ್ದಂತೆ ABP ನ್ಯೂಸ್ನ ಚುನಾವಣಾ ಪೂರ್ವ ಸಮೀಕ್ಷೆಗಳು ಬಂದವು. ಅಸ್ಸಾಂ ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲೂ
ಕ್ಲೋಸ್ ಫೈಟ್ನ ಭವಿಷ್ಯ ನುಡಿತಾ ಇದೆ ಎಬಿಪಿ. ಪಶ್ಚಿಮ ಬಂಗಾಳದಲ್ಲಿ ಕ್ಲೋಸ್ ಫೈಟ್, ಆದರೆ ತೃಣಮೂಲ ಕಾಂಗ್ರೆಸ್ಸಿಗೆ ಮುನ್ನಡೆ. ತಮಿಳುನಾಡಿನಲ್ಲಿ ಕ್ಲೋಸ್ ಫೈಟ್, ಎನ್ಡಿಎಗೆ ಮುನ್ನಡೆ. ಕೇರಳದಲ್ಲೂ ಕ್ಲೋಸ್ ಫೈಟ್, ಮತ್ತೆ ಎಲ್ಡಿಎಫ್ಗೆ ಮುನ್ನಡೆ. ಅಸ್ಸಾಂನಲ್ಲಿ ಎನ್ಡಿಎಗೆ ಸ್ಪಷ್ಟ ಮುನ್ನಡೆ. ಇದು ಎಬಿಪಿ ನ್ಯೂಸ್ ಸರ್ವೆ. ಎಕ್ಸಾಕ್ಟ್ ಸಂಖ್ಯೆಗಳನ್ನು, ಎಬಿಪಿ ನ್ಯೂಸ್ ಸರ್ವೆಯ ಸಂಖ್ಯೆಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಿ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ, ರಾಜಕೀಯ ಪರಿಣಿತರಿರ್ತಾರೆ, ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಇವತ್ತಿನ ಡಿಬೇಟ್ನಲ್ಲಿ ಇರೋದಿಲ್ಲ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ, ಹಿರಿಯ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಸರ್. ಶಂಕರ್ ಶೆಟ್ಟಿ, ರಾಜಕೀಯ ವಿಶ್ಲೇಷಕರಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಗಂಗಾಧರ್ ಕಲ್ಲಪ್ಪಳ್ಳಿ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಕೇರಳ ರಾಜಕೀಯದ ಬಗ್ಗೆ ಮಾತಾಡ್ತಾರೆ. ಗಂಗಾಧರ್ ಅವರೇ, ಮಾತಾಡಿಸ್ತೀನಿ ನಾನು ತಮ್ಮನ್ನು. ಎಸ್ ಪ್ರಶಾಂತ್, ಯುದ್ಧದ ಕಾರಣಕ್ಕಾಗಿ ಚುನಾವಣೆಗಳು ಸ್ವಲ್ಪ ಮುಂದಕ್ಕೂ ಹೋಗಬಹುದೇನೋ ಅಂತ ಚರ್ಚೆಗಳಿದ್ವು. ಬಟ್ ಯುದ್ಧದ ಪಾಡಿಗೆ ಯುದ್ಧ, ಚುನಾವಣೆಗಳ ಪಾಡಿಗೆ ಚುನಾವಣೆಗಳು. ಯುದ್ಧದ ಕಾರಣದಿಂದ ಚುನಾವಣೆ ಮುಂದಕ್ಕೆ ಹೋಗ್ತಕ್ಕಂಥ ಏನು ಪ್ರಮೇಯ ಇರಲಿಲ್ಲ. ಯಾಕಂದರೆ ಭಾರತದಲ್ಲಿನ ಚುನಾವಣೆಗೂ ಯುದ್ಧದ ಇಫೆಕ್ಟ್ ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚುನಾವಣೆ ಮುಂದೂಡಿಕೆ ಆಗ್ಬೇಕಂದ್ರೆ ಅದಕ್ಕೆ ಆಮೇಲೆ ವಿಧಾನಸಭೆಯ ಚುನಾವಣೆಯನ್ನು ಮುಂದೂಡಿಕೆ ಆಗ್ಬೇಕಂದ್ರೆ ಕಾನ್ಸ್ಟಿಟ್ಯೂಷನ್ ಇದೆ. ಆ ಏನು ಪ್ರಮೇಯ ಉದ್ಭವ ಆಗಿರಲಿಲ್ಲ. ಆದರೆ 2026 ಚುನಾವಣೆಗಳು ಒಂದು ರೀತಿ ನೋಡಿ. 2024 ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಒಂದೇನು ಸೆಟ್ ಬ್ಯಾಕ್ ಆಯಿತು, 60 ಸೀಟ್ಸ್ನ ಸೆಟ್ ಬ್ಯಾಕ್ ಆಯಿತು. ಕಾಂಗ್ರೆಸ್ಗೆ ಒಂದು 50 ಸೀಟ್ಗಳ ಒಂದು ಮುನ್ನಡೆ ಏನು ಸಿಕ್ತು. 100ರ ಹತ್ರ ಬಂತು ಕಾಂಗ್ರೆಸ್. ಅದಾದ ಮೇಲೆ ಅನೇಕರಿಗೆ ಅನಿಸುತ್ತು ಬಹುತೇಕ ರಾಜ್ಯಗಳ ಮುಂಬರುವ ಚುನಾವಣೆಗಳೇನಿವೆ, ಹರಿಯಾಣ ಕಾಂಗ್ರೆಸ್ಸಿಗೆ ಕೇಕ್ ವಾಕ್ ಆಗ್ಬೋದು. ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆಯನ್ನು ನೋಡಿದಾಗ, ರಿಸಲ್ಟ್ಸನ್ನು ನೋಡಿದಾಗ ಇನ್ನೇನು ಮಹಾವಿಕಾಸ್ ಅಘಾಡಿ ಅಧಿಕಾರ ಹಿಡಿಯೋದೊಂದೇ ಬಾಕಿ ಅಂತಕ್ಕಂಥ ಸ್ಥಿತಿಗತಿ ಇತ್ತು. ಬಿಹಾರದಲ್ಲೂ ಕೂಡ ಆಂಟಿ ಇನ್ಕಂಬನ್ಸಿ ದೊಡ್ಡ ಪ್ರಮಾಣದಲ್ಲಿದೆ. ನಿತೀಶ್ ಕುಮಾರ್ ಲಯಬಿಲಿಟಿ ಆಗ್ತಾರೆ, NDA ಅಧಿಕಾರಕ್ಕೆ ಬರಲ್ಲ ಅನ್ನುವ ಪ್ರಶ್ನೆ ಇದ್ದಾಗ 3 ರಾಜ್ಯಗಳ ಚುನಾವಣೆಗಳನ್ನು BJP ಗೆದ್ದುಕೊಂಡ ನಂತರ BJP ಒಂದು ರೀತಿಯ ಉತ್ಸಾಹಿತ ಸ್ಥಿತಿಯಲ್ಲಿದೆ. ಕಾಂಗ್ರೆಸ್ ಎಷ್ಟೇ ಸದ್ದು ಮಾಡ್ತಿದ್ರು, ದಟ್ ಈಸ್ ನಾಟ್ ಟ್ರಾನ್ಸ್ಲೇಟಿಂಗ್ ಇನ್ ಟು ವೋಟ್ಸ್, ಸೀಟ್ಸ್ ಆರ್ ಗೌರ್ಮೆಂಟ್ಸ್. ಅದು ಬಹಳ ಮುಖ್ಯ ರಾಜಕಾರಣದಲ್ಲಿ. ಹೀಗಿರುವಾಗ ಈ 5 ರಾಜ್ಯಗಳ ಚುನಾವಣೆಗಳು ಘೋಷಣೆ ಆಗಿವೆ. ನನಗನ್ಸುತ್ತೆ ಅಜಿತ್, ರಾಷ್ಟ್ರೀಯ ರಾಜಕಾರಣದ ದೃಷ್ಟಿಯಿಂದ ನೋಡಿದಾಗ, ಅಂದರೆ ದಿಲ್ಲಿ ಮೇಲೆ ಇಂಪ್ಯಾಕ್ಟನ್ನು ನೋಡಿದಾಗ, ದಿಲ್ಲಿ ಮೇಲೆ ಇಂಪ್ಯಾಕ್ಟ್ ಚುನಾವಣೆಗಳು ಯಾವುದಾಗ್ತವೆ ಅಂತ ನನಗನ್ಸುತ್ತೆ ಅಂದರೆ, ಒಂದು ನೇರ ಹಣಾಹಣಿ ಇರತಕ್ಕಂಥ ಕಾಂಗ್ರೆಸ್ ಮತ್ತು BJP ಮಧ್ಯದ ಚುನಾವಣೆಗಳು, ದಿಲ್ಲಿ ಎಲೆಕ್ಷನ್ ಅಥವಾ ದಿಲ್ಲಿ ಮೇಲೆ ಅದರದ್ದು ಇಂಪ್ಯಾಕ್ಟ್ ಇರುತ್ತೆ, ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರದ ಮೇಲೆ ಅದರ ಇಂಪ್ಯಾಕ್ಟ್ ಇರುತ್ತೆ. ಎರಡನೇದು BJPಯನ್ನು ಅಧಿಕಾರದಿಂದ ಕೆಳಗಿಳಿಸಿ, ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶ್, ಬಿಹಾರ ಯಾಕಲ್ಲಿ ಮುಖ್ಯ ಆಗ್ತಿತ್ತು? ಒಂದು ವೇಳೆ ತೇಜಸ್ವಿ ಮತ್ತು ಅಖಿಲೇಶ್ BJPಯ ಸರ್ಕಾರವನ್ನು ಇಳಿಸಿ ಅಧಿಕಾರಕ್ಕೆ ಬಂದಿದ್ರೆ ದಟ್ ಈಸ್ ಇಂಪಾರ್ಟೆಂಟ್ ಫ್ಯಾಕ್ಟ್. ನಾನೇನು ಈ ರಾಜ್ಯಗಳ ಚುನಾವಣೆಗಳು ಇಂಪ್ಯಾಕ್ಟ್ ಇಲ್ಲ ಅನ್ನೋದನ್ನು ಹೇಳ್ತಾ ಇಲ್ಲ. ಎವ್ರಿ ಸ್ಟೇಟ್ ಇಲೆಕ್ಷನ್ ಗಿವ್ಸ್ ಅ ಮೊಮೆಂಟಮ್ ಅಲ್ವಾ? ಅದೊಂದು ಪಾಸಿಟಿವ್ ಮೊಮೆಂಟಮ್ ಇರ್ಬೋದು, ಅದು ನೆಗೆಟಿವ್ ಮೊಮೆಂಟಮ್ ಇರ್ಬೋದು, ಅದು ನೀಡುತ್ತೆ. ಕೇರಳದ ಚುನಾವಣೆಗಳನ್ನು ತೆಗೆದುಕೊಂಡಾಗ ನನಗನ್ಸುತ್ತೆ, ಒಂದು ವೇಳೆ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸಿದ್ರೆ ಕೇರಳದಲ್ಲಿ CPM ಬ್ಯಾಸ್ಟನ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ನಾನು ಕೇರಳದಲ್ಲಿ ಏನೋ CPMನ ಅಂತ ಹೇಳಲ್ಲ. ದೇಶದಲ್ಲಿ ಕೇರಳ, ತ್ರಿಪುರಾ, ವೆಸ್ಟ್ ಬೆಂಗಾಲ್ ಬಿದ್ದ ನಂತರ ಕೇರಳ ಏನಾಗುತ್ತೆ? BJPಗಲ್ಲಿ ಸಿಗ್ತಾ ಇರ್ತಕ್ಕಂಥ ಮೊಮೆಂಟಮ್, ದೊಡ್ಡ ಮೊಮೆಂಟಮ್ ಏನು BJPಗೆ ಸಿಗ್ತಾ ಇಲ್ಲ. ಬಟ್ ಶಹರ ಭಾಗದಲ್ಲಿ ಒಂದು ಮೊಮೆಂಟಮ್. ಎಬಿಪಿ ನ್ಯೂಸ್ 2 ಕ್ಷೇತ್ರಗಳ ಭವಿಷ್ಯ ನುಡಿತಾ ಇದೆ. ಅದು ತಿರುವನಂತಪುರಂ ಏನು ಅರ್ಬನ್ ಸೆಂಟರ್ಸ್ ಇವೆ, ಅಲ್ಲಿ ಅದು ಸಿಗ್ತಾ ಇದೆ. ತಮಿಳುನಾಡಿನ ಮಟ್ಟಕ್ಕೆ ನೋಡಿದಾಗ, ಇದರ ನ್ಯಾಷನಲ್ ಇಂಪ್ಯಾಕ್ಟ್ ಬಗ್ಗೆ ನಾನು ಹೇಳಲ್ಲ, ತಮಿಳುನಾಡಿನ ಮಟ್ಟಕ್ಕೆ ನೋಡಿದಾಗ
ಸ್ಟಾಲಿನ್ ಪುನರಪಿ ಅಲ್ಲಿ ಜಯ ಗಳಿಸಿದ್ರೆ ನಿಶ್ಚಿತವಾಗಿ AIADMKಯ ಭವಿಷ್ಯ, BJP ಯಾರ ಜೊತೆ ಮೈತ್ರಿ ಮಾಡಿಕೊಂಡ್ರು ಆ ಪಕ್ಷ ಗೆಲ್ಲಲ್ಲ ಅಂತಕ್ಕಂಥ ಒಂದು ನರೇಟಿವು, ಇವೆಲ್ಲವೂ ನಿಶ್ಚಿತವಾಗಿರುತ್ತೆ. ಒಂದು ವೇಳೆ BJP ಕೊನೆಯ ದಿನಗಳಲ್ಲಿ ವಿಜಯರನ್ನು ಸೆಳೆದುಕೊಂಡು AIADMK ವಿಜಯ್ BJP ಅಲೈನ್ಸ್ ಸ್ಟಿಚ್ ಮಾಡ್ಕೊಂಡು ಗೆದ್ರೆ ದಟ್ಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ ಕರೆಕ್ಟ್ ಆ್ಯಂಡ್ ಡಿಫೀಟ್ ಫಾರ್ INDA ಒಕ್ಕೂಟ. ಆ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ. ವೆಸ್ಟ್ ಬೆಂಗಾಲ್ ಅಗೇನ್ ಅಜಿತ್, ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ 15 ವರ್ಷಗಳ ಆಡಳಿತದ ನಂತರ BJP ಅವರನ್ನು ಮಣಿಸ್ಲಿಕ್ಕೆ ಸಾಧ್ಯ ಆಗುತ್ತಾ? ಹತ್ರ ಹೋಗ್ತಿದ್ದೀವಿ ಅಂತ ಒಂದು ರೀತಿಯ 2021 ಚುನಾವಣೆಯಲ್ಲಿ BJPಗೆ ಅನಿಸಿತ್ತು. ಬಟ್ ಮತದಾರರಿಗೆ ಹಾಗೆ ಅನ್ನಿಸ್ಲಿಲ್ಲ. ವೋಟ್ ಶೇರ್ ಜಾಸ್ತಿ ಆಯಿತು, ಸೀಟಾಗಿ ಕನ್ವರ್ಟ್ ಆಗಲಿಲ್ಲ. ಅಸ್ಸಾಂ ಭಾಳ ದೊಡ್ಡ ಕಾಂಟೆಸ್ಟ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಹೇಮಂತ್ ಬಿಸ್ವಾ ಶರ್ಮಾ ಈಸ್ ಅ ಮಾಸ್ಟರ್ ಸ್ಟ್ರಾಟಜಿಸ್ಟ್ ಆ್ಯಸ್ ವೆಲ್ ಆಸ್ ಎ ವೆರಿ ಗುಡ್ ಪೀಪಲ್ ಕನೆಕ್ಟ್ ಇರೋ ರಾಜಕಾರಣಿನೂ ಕೂಡ ಹೌದು. ಕಾಂಗ್ರೆಸ್ಸಿಂದನೇ ಬಂದವರು, ಹಿಂಗಾಗಿ ಕಾಂಗ್ರೆಸ್ಸನ್ನು ಹೇಗೆ ಸತಾಯಿಸಬೇಕು ಅನ್ನೋದು ಗೊತ್ತಿದೆ. ಬಹುತೇಕ ಕಾಂಗ್ರೆಸ್ ಮನೆಯನ್ನು ಖಾಲಿ ಮಾಡಿಸ್ತಾ ಇದ್ದಾರೆ. DK ಶಿವಕುಮಾರ್ ಅಲ್ಲಿ ಅಸ್ಸಾಂನ ಇನ್ಚಾರ್ಜ್ ಕೂಡ ಆಗಿದ್ದಾರೆ. ಮೊನ್ನೆ ಯಾವುದೋ ಒಂದು ಕಾನ್ಕ್ಲೇವ್ನಲ್ಲಿ ಅವ್ರು ಮಾತಾಡ್ತಾ ಇದ್ದದ್ದು ನೋಡಿದೆ. 30 ಜನ ಕಾಂಗ್ರೆಸ್ ಟಿಕೆಟ್ ನಾವು ಡಿಸೈಡ್ ಮಾಡ್ತೀವಿ, ಅವರು ರಾಜ್ಯಸಭೆಯಲ್ಲಿ ನಮ್ಗೆ ವೋಟ್ ಹಾಕ್ತಾರೆ ಅಂತಾರೆ ಮಾತಾಡೋದು ನೋಡಿ. ಅದು ನನಗನ್ಸುತ್ತೆ ಬಿಗ್ ಟೇಕ್ ಅವೇಸ್ ದೃಷ್ಟಿಯಿಂದ ಯೋಚನೆ ಮಾಡಿದಾಗ ಪಿನರಾಯಿ ಸೋತ್ರೆ ಬಿಗ್ ಟೇಕ್ ಅವೇ ಆಸ್ ಫಾರ್ ಎಸ್ ಕಮ್ಯುನಿಸ್ಟ್ ಪಾರ್ಟಿ ಸ್ಟಾಲಿನ್ ಸೋತ್ರೆ ಬಿಗ್ ಟೇಕ್ ಅವೇ, ಗೆದ್ರೆ ಇಂಪ್ಯಾಕ್ಟ್ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ವೆಸ್ಟ್ ಬೆಂಗಾಲ್ ಅಗೇನ್ ಮಮತಾ ಸೋತು BJP ಗೆದ್ರೆ ಇಟ್ಸ್ ಬಿಗ್ ಟೇಕ್ ಅವೇ. ಮಮತಾ ಪುನರಪಿ ಆಯ್ಕೆ ಆದರೆ INDA ಒಕ್ಕೂಟದ ನೇತೃತ್ವ ನಾನು ವಹಿಸ್ಕೊಳ್ತೀನಿ ಅನ್ನೋದನ್ನು ಕಾಂಗ್ರೆಸ್ಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಹೌದು. ಅಸ್ಸಾಂನಲ್ಲಿ ಏನಾದರೂ BJP ಸೋತು ಕಾಂಗ್ರೆಸ್ ಗೆದ್ರೆ ಇಟ್ಸ್ ಅ ಬಿಗ್ ಟೇಕ್ ಅವೇ. ಅದರ್ವೈಸ್ ಅವರವರೇ ಪ್ರೋ ಇನ್ಕಂಬನ್ಸಿಯಾಗಿ ಗೆದ್ದರೆ ಒಂದು ಸ್ಟ್ಯಾಟಸ್ಕೋ ನ್ಯಾಷನಲ್ ಪೊಲಿಟಿಕ್ಸಲ್ಲಿ ಆ ರಾಜ್ಯಗಳ ಕಾಂಟ್ರಿಬ್ಯೂಷನ್ ಏನಿದೆ ದಟ್ ವಿಲ್ ಕಂಟಿನ್ಯೂ. ಎಸ್ ಗಂಗಾಧರ್ ಅವರೇ, ಏನನ್ನುತ್ತೆ ಕೇರಳ? ಇತ್ತೀಚೆಗೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ UDFನ ಗೆಲುವನ್ನು ನೋಡಿದ್ರೆ ಬಹಳ ಸುಲಭವಾಗಿ ವಿಧಾನಸಭಾ ಚುನಾವಣೆ ಗೆದ್ಕೊಂಡ್ಬಿಡ್ತಾರೆ ಅನ್ನೋ ಹಂಗಿತ್ತು. ಬಟ್ ABP ಸರ್ವೆ ಹೇಳೋದು ಎಡ್ಜ್ ಈಗಲೂ ಇರೋದು LDFಗೆ ಅಂತ. ಇದೆ. ಆದರೆ ಏನಿದೆ ಅಂದರೆ 2016 ಮತ್ತು 2021ರಲ್ಲಿ ಸ್ಪಷ್ಟ ಬಹುಮತ ಪಡೆದು LDF ಅಧಿಕಾರಕ್ಕೆ ಬಂದಿತ್ತು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ LDFಗೆ ಒಂದೇ ಸ್ಥಾನ ಬಂದಿರೋದು. ಅದೇ 18 ಸೀಟು ಪಡೆದು UDF ಮತ್ತು 1 ಸ್ಥಾನ ಪಡೆದು NDF ಅಧಿಕಾರಕ್ಕೆ ಬಂದಿತ್ತು. ಅದೇ ರೀತಿ ಮೊನ್ನೆ ತಾನೇ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕೂಡ 38% ಮತ ಪಡೆದಿರುವಂತ UDF ಅಂದ್ರೆ 86 ಸ್ಥಾನಗಳಲ್ಲಿ ಲೀಡ್ ಪಡೆದಿತ್ತು. ಅಂದ್ರೆ ಒಟ್ಟಾರೆ ನಮ್ಮ ಕ್ಷೇತ್ರವಾರು ಲೆಕ್ಕ ಹಾಕಿದಾಗ 86 ಸ್ಥಾನಗಳು ಪಡೆಯಬಹುದು ಅಂತ ಹೇಳುವಂತ ಒಂದು ಲೆಕ್ಕಾಚಾರ ಇತ್ತು. ಆದ್ರೆ ಈಗ ಇತ್ತೀಚಿನ ABP ಮತ್ತೆ ಇನ್ನೊಂದು ಯಾವುದೋ ಸರ್ವೆ ನೋಡಿದಂತೆ ಎಡ್ಜ್ ಅಲ್ಲಿ ಇರ್ತದೆ, LDF ಪುನಃ ಬರ್ತದೆ ಅಂತ ಹೇಳುವಂತ ಒಂದು ಸಮೀಕ್ಷೆ ಕಾಣ್ತಾ ಇದೆ. ಆದ್ರೆ ಏನಿದೆ ಅಂದ್ರೆ 5 ವರ್ಷಕ್ಕೊಮ್ಮೆ ಬದಲಾಗ್ತಾ ಇದ್ದಂತ ಕೇರಳದ ಸರ್ಕಾರ 2021ರಲ್ಲಿ ಕೋವಿಡ್ ಸಂದರ್ಭದಲ್ಲಿ ಆದಂತ ರಿಪೀಟ್ ಆಯ್ತು. ಆದ್ರೆ ಈ ಬಾರಿ ಕಾಂಗ್ರೆಸ್ ಏನು ನಂಬಿದೆ ಅಂದ್ರೆ ಸ್ಪಷ್ಟವಾಗಿ ಬಹುಮತ ಎಂತದು ಪಡಿತೇವೆ ಅಂತ ಹೇಳುವಂತಹ ಹುಮ್ಮಸ್ನಲ್ಲಿದೆ. ಅದೇ ರೀತಿ ಕೇರಳದಲ್ಲಿ ಮಾಡಿರುವಂತಹ ರಸ್ತೆ, ನ್ಯಾಷನಲ್ ಹೈವೇ ಅಭಿವೃದ್ಧಿ ಇರ್ಬೋದು, ಅಥವಾ ವಿഴിഞ്ഞം ಬಂದರು ಇರ್ಬೋದು, ವಯನಾಡು ದುರಂತ ಸಂದರ್ಭದಲ್ಲಿ ನಡೆದಂತಹ ಕೆಲಸ ಕಾರ್ಯಗಳಿಂದಾಗಿ ನಾವು ಪುನಃ ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳುವಂತಹ ಒಂದು ವಿಶ್ವಾಸದಲ್ಲಿ LDF ಕೂಡ ಇದೆ. ಆದ್ರೆ ಅದು ಭಾರಿ ನೆಕ್ ಟು ನೆಕ್ ಫೈಟ್ ಇದೆ ಸರ್. ಆದ್ರೆ ಏನಿದೆ ಅಂದ್ರೆ ಒಂದು ಲೆಕ್ಕಾಚಾರ ಮತ್ತು ಪ್ರಕಾರ UDFಗೆ ಒಳ್ಳೆಯ ಸ್ಪಷ್ಟ ಬಹುಮತ ಪಡೆಯುವಂತಹ ಎಲ್ಲ ಅವಕಾಶಗಳು ಕಾಣ್ತಾ ಇದೆ. ಯಾಕಂದ್ರೆ ಎರಡು ಕೇಡರ್ ಬೇಸ್ ಪಾರ್ಟಿಗಳು, ಕಾಂಗ್ರೆಸ್ ಕೂಡ ಕೇರಳದಲ್ಲಿ ಕೇಡರ್ ಬೇಸ್ ಪಾರ್ಟಿ ಇದೆ. ತಯಾರಿಯನ್ನು ನೋಡಿದಾಗ ಯಾರ್ದು ಜೋರಿದೆ ಅಂತ ಅನ್ಸುತ್ತೆ LDF UDF ನಲ್ಲಿ? CPM ಇಡೀ ದೇಶದಲ್ಲಿ CPM ಈಗಲೂ ಅವರ ಬೇರು ಗಟ್ಟಿಯಾಗಿರುವಂತಹ ಒಂದು CPM ಅಥವಾ ಕಮ್ಯುನಿಸ್ಟ್ ಪಾರ್ಟಿಗಳ ಬೇರು ಗಟ್ಟಿಯಾಗಿರುವಂತ ಪ್ರದೇಶ ಕೇರಳ. ಅಂದ್ರೆ ಅದು ಅವರ ಕೇರಳ ಬೇಸ್ನಿಂದಾಗಿ, ಆದ್ದರಿಂದಾಗಿ ಅವರ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವರ ಪ್ರಾಮುಖ್ಯತೆ ಇದೆ. ಅದೇ ರೀತಿ ಕಾಂಗ್ರೆಸ್ ಕೂಡ ಹಿಂದಿನಿಂದಲೂ ಇದಾಗಿದೆ, ಕಾಂಗ್ರೆಸ್ ಆಗಿದೆ, ಅದರೊಟ್ಟಿಗಿರುವಂತಹ UDF ಕಾಂಗ್ರೆಸ್ ಆಗಿದ್ದು, ಮುಸ್ಲಿಂ ಲೀಗ್ ಅದು ಕೂಡ ಅಥವಾ ಅದರೊಟ್ಟಿರುವಂತಹ ಪಕ್ಷಗಳು ಕೂಡ ತಮ್ಮ ಇರುವಿಕೆಯನ್ನು ಸ್ಪಷ್ಟವಾಗಿ ಗುರುತಿಸಿಕೊಂಡಿದೆ. ಆದ ಕಾರಣ ಈ ಬಾರಿಯ ಚುನಾವಣೆ ಎರಡೂ ಅಲಯನ್ಸ್ಗಳಿಗೆ ಬಹಳ ಟಫ್ ಫೈಟ್ ಇದೆ. ಅಷ್ಟು ಸುಲಭದಲ್ಲಿ ಯಾರು ಕೂಡ ಗೆಲ್ಲುವ ಪರಿಸ್ಥಿತಿ ಇಲ್ಲ. ಆದ್ರೂ ಒಂದೆರಡು ಅಂದ್ರೆ ಒಂದು ನೀವು ಪ್ರಸನ್ನ ನಾಥು ಸರ್ ಆವಾಗಲೇ ಹೇಳಿದ ಹಾಗೆ
ಒಂದು UDF ಭರ್ಜರಿ ಜಯ ಪಡೆದು 86 ಅವರ ಈಗಿರುವ ಲೀಡ್ ಪ್ರಕಾರ 90ರ ಮೇಲೆ ಹೋಗಬಹುದು, ಅದು ಅಥವಾ ಅಲ್ಲಿಂದ ಅಲ್ಲಿಗೆ ಬರುವ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಅದೇ ರೀತಿ NDA ಕೂಡ ಈಗ ಮೊನ್ನೆ ತಾನೇ ಚುನಾವಣೆ ನಡೆದಲ್ಲಿ ತಿರುವನಂತಪುರದಲ್ಲಿ 50 ವರ್ಷಗಳ ನಂತರ ಅಲ್ಲಿಯ ಮಹಾನಗರ ಪಾಲಿಕೆಯಲ್ಲಿ ಅಧಿಕಾರಕ್ಕೆ ಬಂದಿದೆ. ಅದೇ ರೀತಿ ಒಂದು 4 ರಿಂದ 6 ಸೀಟುವರೆಗೆ ಬರ್ಬೋದು ಅಂತ ಹೇಳುತ್ತಾ ಬಿಜೆಪಿ ವಲಯಗಳಲ್ಲಿ ಹೇಳ್ತಿದ್ದರು ಕೂಡ 2 ರಿಂದ 4 ಸೀಟ್ ಪಡೆಯಬಹುದು ಅಂತ ಹೇಳುವಂತ ನಂಬಿಕೆ ಅವರಿಗೂ ಇದೆ. ಮೊನ್ನೆ ತ್ರಿಶೂರ್ನಲ್ಲಿ MP ಎಲೆಕ್ಷನ್ ನಲ್ಲಿ ಕೂಡ ವಿನ್ ಆಗಿದೆ. ಆದ ಕಾರಣ ಎರಡೂ ಕೇಡರ್ ಪಾರ್ಟಿ, ನೀವು ಹೇಳಿದ ಹಾಗೆ ಎರಡೂ ಕೇಡರ್ ಪಾರ್ಟಿಗಳ ಭಾರಿ ಫೈಟ್ ಇರುವ ಕಾರಣ ಕಾಂಗ್ರೆಸ್ ನ ಲೀಡರ್ಶಿಪ್ ಇಶ್ಯೂ ಸಾಲ್ಟೆಡ್ ಆಗಿ ಗಂಗಾಧರ್ ಅವರೇ, KC ವೇಣುಗೋಪಾಲ್ ಬಗ್ಗೆ ಅಕ್ಸೆಪ್ಟೆನ್ಸ್ ಇದೆಯಾ? ಅದು ಇದೆ ಸರ್. ಆದ್ರೆ KC ವೇಣುಗೋಪಾಲ್ ಅವರು ಅಲ್ಲಿ VD ಸತೀಶನ್ ಅವರು ಕಳೆದ 5 ವರ್ಷಗಳಿಂದ ವಿಪಕ್ಷ ನಾಯಕರಾಗಿ ಅವರ ಪಕ್ಷದ ಕಾರ್ಯಕರ್ತರ ನಡುವೆ ಭಾರಿ ಒಳ್ಳೆಯ ಒಂದು ಮೂವ್ ಇದಾಗಿದೆ. ಮೊನ್ನೆ ತಾನೇ ನಡೆದ ಮಂಜೇಶ್ವರದಿಂದ ಕಾಸರಗೋಡು ತನಕ ನವಯುಗ ಯಾತ್ರೆಯನ್ನು ಮಾಡಿ ಭಾರಿ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ. KC ವೇಣುಗೋಪಾಲ್ ಅವರು ನಾನು ಯಾವ ಕಾರಣಕ್ಕೂ ಕೇರಳ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು ಕೂಡ ಎಲ್ಲಿಯಾದ್ರೂ ರಮೇಶ್ ಚೆನ್ನಿತ್ತಲ ಅಥವಾ VD ಸತೀಶನ್ ಅಥವಾ ಯಾವುದಾದ್ರೂ ನಾಯಕತ್ವ ಇಶ್ಯೂ ಬಂದರೆ ಕೇಂದ್ರ ನಿರ್ದೇಶಕರ ವೇಣುಗೋಪಾಲ್ ಮುಖ್ಯಮಂತ್ರಿ ಆದ್ರೂ ಆಗಬಹುದು ಹೇಳುವಂತ ಒಂದು ಮಾತುಗಳು ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಆಗ್ತದೆ ಅಂತ ಹೇಳುವಂತ. ಆದ್ರೆ ಈಗ ಕಾಂಗ್ರೆಸ್ನವರು ಏನು ಗಮನ ಹರಿಸಿದೆ ಅಂದ್ರೆ ಅವರ ನಾಯಕತ್ವ ಅಥವಾ CM ಇದರ ಬಗ್ಗೆ ಅವರು ತಲೆ ಕೆಡಿಸಿಕೊಂಡಿಲ್ಲ. ಅವರಿಗೆ ಹೇಗಾದ್ರೂ ಮಾಡಿ 10 ವರ್ಷದಿಂದ ನಷ್ಟ ಆಗಿರುವ ಅಧಿಕಾರವನ್ನು ಹೇಗಾದ್ರೂ ಶತಾಯಗತಾಯ ಹಿಡಿಬೇಕು ಅಂತ ಹೇಳುವಂತ ಒಂದು ಪ್ರಯತ್ನದಲ್ಲಿ ಇದ್ದಾರೆ ಅವರು, UDF ಎಲ್ಲ ಪಕ್ಷಗಳು ಕೂಡ. ಯಾಕಂದ್ರೆ ಕೇರಳದಂತಹ ಪ್ರದೇಶದಲ್ಲಿ ಅಧಿಕಾರ ಇಲ್ಲದ 10 ವರ್ಷ ಕಳೆದು 1 ದಶಕ ಕಳೆದು ಇನ್ನೂ ಒಂದು ಸೋಲು ಅವರಿಗೆ ಕನಸಿನಲ್ಲೂ ಅವರಿಗೆ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣವು ಏನೇ ಆದ್ರೂ ಕೂಡ ಅಧಿಕಾರ ಹಿಡಿಯುವುದೊಂದೇ ನಮ್ಮ ಗುರಿ ಅಂತ ಹೇಳುವಂತ ಒಂದು UDF ನಾಯಕರ ಒಂದು ನಿಲುವು ಮತ್ತು ಅವರ ಪ್ರಯತ್ನ ಕೂಡ. ಆದ್ರೆ LDF ಒಂದು ಎಡ್ಜ್ ಇದೆ ಅನ್ನೋದಾದ್ರೆ ಅದಕ್ಕೆ 3 ಕಾರಣ ಹೇಳಿ ನನಗೆ. ಇಂತಿಂಥ ಕಾರಣಕ್ಕಾಗಿ ಏನು ಕೇರಳದ ಚುನಾವಣಾ ಟ್ರೆಂಡ್ ಅನ್ನ ಮೀರಿ 3ನೇ ಸಲ ಸತತವಾಗಿ ಗೆಲ್ಲೋ ಸಾಧ್ಯತೆ ಇದೆ. 3 ಕಾರಣ ಹೇಳ್ಬೋದು, ಗೆಲ್ಲುವ ಕಾರಣ ಹೇಳ್ಬೋದು ಸರ್. ಒಂದು ಎಂತಂದ್ರೆ ಈ ಕೇರಳ ರಾಜ್ಯದಲ್ಲಿ ಆಗಿರುವಂತಹ ಕಾಸರಗೋಡು ತಲಪಾಡಿಯಿಂದ ಅಲ್ಲಿ ನಡೆದಿರುವಂತಹ ಸುಮಾರು 650 ಕಿಲೋಮೀಟರ್ ನ್ಯಾಷನಲ್ ಹೈವೇ ಅಭಿವೃದ್ಧಿ ಒಂದನ್ನು ಕೇಂದ್ರ ಸರ್ಕಾರದ ಯೋಜನೆ ಆದ್ರೂ ಕೂಡ ಅದು ನಾವು ಮಾಡಿರುವಂತಹ ನಮ್ಮ ನೇತೃತ್ವದಲ್ಲಿ ಆಗಿದೆ ಅಂತ ಹೇಳುವಂತ ಒಂದು ಇದನ್ನು LDF ನವರು ಹೇಳ್ತಾ ಇದ್ದಾರೆ. ಅದೇ ರೀತಿ NDA ಕೂಡ ನಾವು ಅದರ ಅಂದ್ರೆ ನಮಗೆ ಅದರ ಇದಿದೆ, ನಾವು ಅದರ ಅಷ್ಟು ಅಭಿಮಾನ ಕೇಂದ್ರ ಸರ್ಕಾರ ಅದರ ಒಂದು ಪಡಿತ. ಇನ್ನೊಂದು ಎಂತಂದ್ರೆ ವಿഴിഞ്ഞം ಬಂದಂತ ವಿഴിഞ്ഞം ಬಂದರು ಅಭಿವೃದ್ಧಿ ಎಷ್ಟೋ 1989ರಲ್ಲಿ ರಾಜೀವ್ ಗಾಂಧಿ ಅಡಿಗಲ್ಲು ಹಾಕಿದೆ ಒಟ್ಟಿನಲ್ಲಿ ಅಭಿವೃದ್ಧಿ ಒಂದು ಯೋಜನೆಯನ್ನು UDF ಪಿನರಾಯಿ ವಿಜಯನ್ ಸರ್ಕಾರದ ಕಾಲದಲ್ಲಿ ಅಭಿವೃದ್ಧಿ. ಮತ್ತೆ ಅದಲ್ಲದೆ ಮೊನ್ನೆ ತಾನೇ ವಯನಾಡಿನಲ್ಲಿ ದುರಂತ ಆದಾಗ ಅಲ್ಲಿಯ ಜನರ ಜೊತೆಯಲ್ಲಿ ನಿಂತು ಕೆಲಸ ಮಾಡಿದೆ. ಮತ್ತೆ ಶೈಕ್ಷಣಿಕ ಮತ್ತೆ ರೇಷನ್ ಮತ್ತೆ ಇತರ ವಿದ್ಯುತ್ ಇಂತಹ ಸಮಸ್ಯೆಗಳನ್ನು ಜನರು ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ಪರಿಹಾರ ಮಾಡುವಲ್ಲಿ ಅವರು ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ತುಂಬಾ ಸಾಕಷ್ಟು ಸಮಸ್ಯೆಗಳು ಇದ್ರೂ ಕೂಡ ಒಂದು ಹಂತದಲ್ಲಿ ಅವರು ಜನಗಳ ಒಟ್ಟಿಗೆ ಅಂದ್ರೆ ಕೋವಿಡ್ ನಂತ ಸಮಯದಲ್ಲಿ ಭಾರಿ ಜನಗಳಿಗೆ ಜನಕ್ಷೇಮ ಕಾರ್ಯಗಳು ಹೆಚ್ಚಾಗಿ ಮಾಡಿದ. ನೋಡ್ತೀರಾ ನೀವು ಕೂಡ ಆಂಟಿ ಇನ್ಕಂಬನ್ಸಿ ಅಂದ್ರೆ ಬೇರೆ ಬೇರೆ ಪ್ರಕಾರವಾಗಿ ಬರುತ್ತೆ. ಸರ್ಕಾರದ ವಿರುದ್ಧ ಒಂದಿರುತ್ತೆ, ಮುಖ್ಯಮಂತ್ರಿಗಳ ವಿರುದ್ಧ ಒಂದಿರಬಹುದು, ಸ್ಥಳೀಯ ನಾಯಕರುಗಳ ವಿರುದ್ಧ ಇರಬಹುದು. ಇದೆ, ಸಾಕಷ್ಟು ಇದೆ. ಯಾಕಂದ್ರೆ ಸ್ಥಳೀಯ ನಾಯಕರ ವಿರುದ್ಧ ಈಗ ಇವತ್ತು ತಾನೇ ಕೇರಳದಲ್ಲಿ 2 ಕಡೆ ನಾವು ಸ್ಪರ್ಧೆ ಮಾಡ್ತೇವೆ ಅಂತ ಹೇಳುವಂತ ಕಣ್ಣೂರು ಅಂದ್ರೆ ಅಲ್ಲಿಯ CPIM ಸೆಕ್ರೆಟರಿ ಗೋವಿಂದನ್ ಮಾಸ್ಟರ್ ಅವರ ಪತ್ನಿ ಅಲ್ಲಿ ಪಯ್ಯನ್ನೂರಿನಲ್ಲಿ ಶ್ಯಾಮಳ ಅವರ ಅಭ್ಯರ್ಥಿಯಾಗಿದೆ. ಅವರ ವಿರುದ್ಧ ಒಬ್ಬರು CPM ನ ನಾಯಕರೇ ಒಬ್ಬರು ಸ್ಪರ್ಧೆ ಮಾಡ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ. ಹಾಗೆ ಅಂತ ಅವರ ಪಕ್ಷದೊಳಗಿರುವಂತಹ ಒಂದು ಆಂತರಿಕ ಕಲಹಗಳು ಕೆಲವು ಕಡೆ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಆಂಟಿ ಇನ್ಕಂಬೆನ್ಸಿ ತುಂಬಾ ಇದೆ. ಅಂದ್ರೆ ಬೇರೆ ಬೇರೆ ಆಡಳಿತ ವಿರೋಧಿ ಅಲೆಗಳು ಅಲ್ಲಲ್ಲಿ ಇದೆ. 10 ವರ್ಷಗಳಿಂದ ಜನರ ಒಂದು ಕ್ಷೇಮ ಅಭಿವೃದ್ಧಿಯಲ್ಲಿ ಹಿನ್ನಡೆ ಆಗಿದೆ ಅಂತ ಹೇಳುವಂತ ಒಂದು ಅಭಿಪ್ರಾಯ ಕೂಡ ಇದೆ. ಕೇರಳದ ರಾಜಕೀಯದಲ್ಲಿ ಜಾತಿಯ ಪಾತ್ರ ಏನು? ಎಷ್ಟು ಪ್ರಮಾಣದಲ್ಲಿ ಜಾತಿ ಮ್ಯಾಟರ್ ಆಗುತ್ತಲ್ಲಿ? ಜಾತಿ ಮ್ಯಾಟರ್ ಅಂದ್ರೆ ಅಂದ್ರೆ ಇದೆ ಸ್ವಲ್ಪ ಮಟ್ಟಿನಲ್ಲಿ ವರ್ಕೌಟ್. ಈಗ ಮುಸ್ಲಿಂ ಲೀಗ್ ಅದು UDF ನೊಟ್ಟಿಗಿದೆ, ಇಂಡಿಯನ್ ನ್ಯಾಷನಲ್ ಲೀಗ್ IUNL ಅದು LDF ನೊಟ್ಟಿಗಿದೆ. ಅದೇ ರೀತಿ ಕೇರಳ ಕಾಂಗ್ರೆಸ್ ಅಂತ ಬೇರೆ ಬೇರೆ ಪಕ್ಷಗಳು ಅಂದ್ರೆ ಕ್ರಿಶ್ಚಿಯನ್ ವಿಭಾಗವನ್ನು ಹೆಚ್ಚು ನೆಚ್ಚಿಕೊಂಡಿರುವ ಪಕ್ಷಗಳು 2 ಪಕ್ಷಗಳಲ್ಲಿ ಘಟಕಗಳು ಇದೆ. ಅದು ತುಂಬಾ ಮಟ್ಟದಲ್ಲಿ ಇಲ್ಲದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಈ ರೀತಿ ಅದು ವರ್ಕೌಟ್ ಆಗ್ಬೋದು ಕಾಣುತ್ತದೆ. ಆದ್ರೆ ಅದೇನು ತುಂಬಾ ಭಾರಿ ಪ್ರಮಾಣದಲ್ಲಿ ಅವರಿಗೆ ಸ್ಟಾಗ್ನೆಂಟ್ ಆಗಿರುವ ಕಾರಣ ಯಾವುದೇ ಎಲ್ಲ ಬೇರೆ ಬೇರೆ ಧರ್ಮಗಳು ಒಂದೊಂದೇ ವಿಭಾಗದ ಅದೇ ರೀತಿ ಕೇರಳದ NSS ಮತ್ತು SNDP ಅತ್ಯಂತ ದೊಡ್ಡ ಸಮುದಾಯಗಳು ಕೂಡ ಅವರ ನಿಲುವು ಕೂಡ ಒಂದು ರೀತಿಯಲ್ಲಿ
ಸಣ್ಣ ಮಟ್ಟಿನ ಪ್ರಭಾವ ಬೀರ್ಬೋದು, ಈ ಹಿಂದೆ ಬೀರಿತ್ತು. SNDP ಅಧ್ಯಕ್ಷರು ಅವರು BJDS ಆಗಿ NDA ಒಟ್ಟಿಗೆ ಸೇರಿಕೊಂಡಿದೆ. ಅದು ಎಷ್ಟರ ಮಟ್ಟಿಗೆ NDAಗೆ ನಾನು ಕೇಳಿದ್ದು, ಈಗ ಮುಸ್ಲಿಂ ಓಟು ಈ ಮೈತ್ರಿಕೂಟಕ್ಕೆ ಹೋಗುತ್ತೆ, ಕ್ರಿಶ್ಚಿಯನ್ ಓಟು ಇಂಥ ಮೈತ್ರಿಕೂಟಕ್ಕೆ, ಹಿಂದೂ ಓಟು ಈ ಕಡೆ ಹಿಂಗೆ ಡಿವೈಡ್ ಆಗ್ತವೆ. ಆ ಥರದ್ದು ಈ ಕರ್ನಾಟಕದ ವಿಷಯದಲ್ಲಿ ನಾವ್ ಹೆಂಗ್ ಮಾತಾಡ್ತೀವಲ್ಲ ಹಂಗೆ ಮಾತಾಡ್ಬೋದು. ಈಳವರು ನಾಯರು ಹಿಂಗೆಲ್ಲ ಬೇರೆ ಬೇರೆ ರೀತಿ ನೋಡ್ಬೇಕಾದನ್ನ ಇದೆ 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 ಈಳವರು ನಾಯರುಗಳು, ಅದೇ ರೀತಿ ಮುಸ್ಲಿಂಗಳಲ್ಲಿ ಬೇರೆ ಬೇರೆ ವಿಭಾಗಗಳು, ಅವುಗಳೆಲ್ಲ ಒಂದೊಂದು ಕ್ಯಾಥೋಲಿಕ್ ಕ್ರಿಶ್ಚಿಯನ್ರು ಕ್ಯಾಥೋಲಿಕ್ಸ್ ಇದ್ದಾರೆ. ಅವರೆಲ್ಲವೂ ಕೂಡ ಒಂದೊಂದು ಅಂದ್ರೆ ಪ್ರತಿ ಸಲ ಕೂಡ ಈ ಹಿಂದಿನ ಟ್ರೆಂಡ್ಗಳೇನಿಸ್ತಂದ್ರೆ ಒಮ್ಮೆ ಒಂದು UDFಗೆ ಬೆಂಬಲಿಸಿದ್ರೆ ಅದೇ ರೀತಿ ಇನ್ನೊಂದು LDFಗೆ ಬೆಂಬಲ, 5 ವರ್ಷಕ್ಕೊಮ್ಮೆ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಈ ಬಾರಿ ಆ ರೀತಿಯ ಸಾಮುದಾಯಿಕ ಮತ್ತೆ ಇನ್ನು ಶಬರಿಮಲೆ ಇಶ್ಯೂ ನಿಮ್ಮ ಗಮನಕ್ಕೆ ಇರ್ಬೋದು. ಅಲ್ಲಿ ಶಬರಿಮಲೆ ದೇವಸ್ಥಾನದಲ್ಲಿ ಚಿನ್ನ ಅಪಹರಣ ಆದಂತ ಅಂತ ಘಟನೆಗಳು ಸ್ವಲ್ಪ ಪ್ರಮಾಣದಲ್ಲಿ ಈ ಜಾತಿ ಮತಗಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅಂದ್ರೆ ಅದು ಸರ್ಕಾರಕ್ಕೆ ಆಂಟಿ ಇನ್ಕಂಬೆನ್ಸಿ ಆಗುವ ಸಾಧ್ಯತೆಯು ಕಾಣ್ತಾ ಇದೆ. ಓಕೆ 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 ವಂಡರ್ಫುಲ್ ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಅವರೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ. ಪಂಚರಾಜ್ಯಗಳ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ABP ನ್ಯೂಸ್ನ ಸರ್ವೆನ ನೀವು ನೋಡ್ತಾ ಇದ್ದೀರಿ. ಸ್ಟೇಟ್ ಬೈ ಸ್ಟೇಟ್ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಕೇರಳದ ಅಭಿಪ್ರಾಯವನ್ನು ತಗೊಂಡ್ವಿ. ಶಂಕರ್ ಶೆಟ್ಟರ್ ನಮ್ಮ ಜೊತೆಗಿದ್ದಾರೆ. ಶಂಕರ್ ಶೆಟ್ಟರೆ, ಕೇರಳ ಕಳೆದ ಸಲ ಅಂದರೆ ಕಾಂಟ್ರರಿ ಟು ದೇರ್ ಪೊಲಿಟಿಕಲ್ ಅವರ ಚುನಾವಣೆಯ ಇತಿಹಾಸವನ್ನು ನೋಡಿದ್ರೆ ಒಂದು ಸಲ LDF, ಒಂದು ಸಲ UDF ಬರ್ತಾ ಇದ್ದದ್ದು. ಎರಡನೇ ಸಲ ಕಳೆದ ಚುನಾವಣೆಯಲ್ಲಿ LDF ರಿಪೀಟ್ ಆಯಿತು. ಅದಕ್ಕೆ 2 ಕಾರಣಗಳನ್ನು ಹೇಳಿದರು. ಒಂದು ಡಿಸ್ಓರಿಯೆಂಟೆಡ್ ವಿಪಕ್ಷಗಳು, ಮತ್ತೊಂದು ಕೊರೋನಾನ ಮೊದಲ ವೇವನ್ನು ಆ ಸರ್ಕಾರ ಹ್ಯಾಂಡಲ್ ಮಾಡಿದ ರೀತಿ ಅಂದರು. 3ನೇ ಸಲವೂ ಅದು ರಿಪೀಟ್ ಆದರೆ ಏನು ಕಾರಣ ಆಗುತ್ತೆ? ಪ್ರೋ ಇನ್ಕಂಬೆನ್ಸಿನ ಅಲ್ಲ, 3ನೇ ಸಲ ಬೇಕಿದ್ರೆ ಪ್ರೋ ಇನ್ಕಂಬೆನ್ಸಿ ಅಂತ ಹೇಳಬೇಕು. ಬಟ್ ಏನೋ ನಿಮ್ಮ ABP ಸರ್ವೆ ಪ್ರಕಾರ ಅವ್ರಿಗೆ ಅಜ್ಜಿ ಅಂತ ಹೇಳ್ತಾರೆ. ಬಟ್ ನನ್ನ ಪ್ರಕಾರ ಈಗ ಯಾಕಂದರೆ ನಮಗೆ ಲೇಟೆಸ್ಟಲ್ಲಿ ಇಲೆಕ್ಷನ್ ಎಲ್ಲಿ ಆಗಿದೆ ಅಂತ ನೋಡಬೇಕಾದ್ರೆ, ಲಾಸ್ಟಲ್ಲಿ ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಸ್ವೆಪ್ಟ್ ದಿ ಎಲೆಕ್ಷನ್. ಕಾಂಗ್ರೆಸ್ ಭಾರಿ ಇದರಲ್ಲಿ ಅವ್ರು ಹೇಳಿದಾಗ 86 ಸೀಟ್, ಅದನ್ನು ಅಸೆಂಬ್ಲಿ ವೈಸ್ ಅದನ್ನು ಡಿವೈಡ್ ಮಾಡೋದಾದರೆ 86 ಸೀಟಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾರೆ. ಪ್ರೀಪೋಲ್ ಸರ್ವೆಯಲ್ಲಿ ಆ್ಯಕ್ಚುಲಿ ಮೊನ್ನೆ ತನಕದ ಪ್ರೀಪೋಲ್ ಸರ್ವೆ ಹೆಚ್ಚಿನ ಸರ್ವೆಗಳಲ್ಲಿ ಕಾಂಗ್ರೆಸ್ ಹ್ಯಾಸ್ ಗಾಟ್ ದಿ ಎಡ್ಜ್ ಅಂತ ಹೇಳ್ತಾ ಇತ್ತು. ಈಗ ಫಸ್ಟ್ ಟೈಮ್ ABP ಅವರು ಈ ಚುನಾವಣೆಯಲ್ಲಿ LDF ಹ್ಯಾಸ್ ಗಾಟ್ ಅಂತ. ಸೊ ಅಲ್ಲಿ ಚುನಾವಣೆ ಬಗ್ಗೆ ಈಗಲೂ ನಂಗೆ ದಿಸ್ ಇಲೆಕ್ಷನ್ ಶುಡ್ ಬಿ ನೆಕ್ ಟು ನೆಕ್. ಯೂಸಲಿ ಲಾಸ್ಟ್ ಟೈಮ್ ಒಳ್ಳೆ ಮೆಜಾರಿಟಿಯಲ್ಲಿ LDFನವ್ರು ವಿನ್ ಆಗಿದ್ರು. ಬಟ್ ಮೊದಲನೇ ಇಲೆಕ್ಷನ್ಗಳಲ್ಲಿ ನೆಕ್ ಟು ನೆಕ್ ಇದ್ದದ್ದು. ಮೋಸ್ಟ್ ಆಫ್ ದ ಎಲೆಕ್ಷನ್ಸ್ ಅವ್ರು ನೆಕ್ ಟು ನೆಕ್ಕೆ ಬಂದದ್ದು ಆ್ಯಕ್ಚುಲಿ. ಯಾರು LDF ಅಂತ ಈ LDF UDF ಅಂತ ಹೇಳಿದ್ರೆ 8 ಪಕ್ಷಗಳಿವೆ. LDFಲ್ಲಿ ಒಂದು 8 ಪಕ್ಷ, UDF ಅದರ ನಮ್ಮ ದೇವೇಗೌಡರ ಪಾರ್ಟಿ ಒಂದು ಸೇರ್ಕೊಂಡಿದೆ. ಈ ನಮ್ಮ ಜನತಾದಳ JDS ಉಂಟಲ್ಲ, ಅದಕ್ಕೊಂದು 2 ಸೀಟ್ ಏನೋ ಬಂದಿದೆ. ಯಾರು ಒಂದು 2 LDF ಫ್ರಂಟ್ನವ್ರು ಇರಬೇಕು ಆಯ್ತಲ್ಲ, ಆ ರೀತಿ. ಈ ಯೂಸಲ್ಲಿ ಏನಿರುತ್ತೆ, ಈ ಸಾರಿ ನಡೆಯುವ ಇಲೆಕ್ಷನ್ ಪಂಚರಾಜ್ಯ ಎಲೆಕ್ಷನ್ ಅಂತ ಉಂಟಲ್ಲ, ಈ ಇಲೆಕ್ಷನ್ ಯಾವಾಗ ಬರೋ ಒಂದುಂಟು. ಯೂಸಲಿ ಇದೆಲ್ಲ BJPದು ಸ್ಟ್ರಾಂಗ್ ಹೋಲ್ಡ್ ಅಲ್ಲ. ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾ, ಸದರ್ನ್ ಪಾರ್ಟ್ ಆಫ್ ಇಂಡಿಯಾದ ಆ್ಯಕ್ಚುಲಿ. ನರೇಂದ್ರ ಮೋದಿ ಅವರು ದೇಶ ರಾಜ್ಯಕ್ಕೆ ಬರೋಕ್ಕಿಂತ ಮತ್ತೊಂದು ಒಳ್ಳೆ ಶ್ರೇಯಿಂಗ್ಸ್ ಇತ್ತು. ಒಂದು ಸ್ಲೋಗನ್ ಇತ್ತು, ಏನಂದರೆ ನಾರ್ತ್ ವೆಸ್ಟ್ ಮಾನ್ಸೂನ್ ಫಾರ್ BJP ಆ್ಯಂಡ್ ಸೌತ್ ಈಸ್ ಡ್ರಾಟ್ ಫಾರ್ ದಿ BJP ಅಂತ. ಅರ್ಥ ಆಯ್ತಾ? ಅಂದರೆ ಒಳ್ಳೆ ಮಾನ್ಸೂನ್ ಮಳೆ ಬರ್ತದೆ ಅಲ್ಲಿ ನಾರ್ತ್ ಆ್ಯಂಡ್ ವೆಸ್ಟಲ್ಲಿ, ವ್ಯಾರಸ್ ಮತ್ತು ಸೌತ್ ಈಸ್ಟಲ್ಲಿ ಮಳೆ ಬರಲ್ಲ ಅಂತ. ಈಗ ಎಲೆಕ್ಷನ್ ನಡೀತಾ ಇರೋದೇನು ಗೊತ್ತಾ, ಈ ಸೌತ್ ವೆಸ್ಟಲ್ಲಿ ಇಲೆಕ್ಷನ್ ನಡೆಯೋದು. ಈಗ ಸೌತ್ ವೆಸ್ಟಲ್ಲಿ ಪಂಚರಾಜ್ಯದಲ್ಲಿ ನಡೆಯುವ ಇಲೆಕ್ಷನ್ಗಳು 4 ರಾಜ್ಯ, 1 ಕೇಂದ್ರ. ಬಟ್ ಈಗ ಏನಿದೆ, ಕಳೆದ ಕ್ರಮೇಣ 10 ವರ್ಷಗಳಲ್ಲಿ ಸ್ವಲ್ಪ ಒಳ್ಳೆ ಮಳೆ ಬರಲಿಕ್ಕೆ ಶುರುವಾಗಿದೆ. ಇಲ್ಲಿ ಡಾಟಿದ್ ಏರಿಯಾಗಳಲ್ಲಿ ಕೂಡ ಒಳ್ಳೆ ಮಳೆ ಬರಲಿಕ್ಕೆ ಶುರುವಾಗಿದೆ. ಯಾಕಂದರೆ ಅಸ್ಸಾಮಲ್ಲಿ 2 ಎಲೆಕ್ಷನ್ ಗೆದ್ದಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಲಾಸ್ಟ್ ಎಲೆಕ್ಷನ್ ಭಾರಿ ಒಳ್ಳೆ ಫೈಟ್ ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲಿಲ್ಲ. ಮತ್ತು ಕೇರಳದಲ್ಲಿ ಮತ್ತು ಇದರಲ್ಲಿ ಏನು ಇಂಪ್ರೂವ್ಮೆಂಟ್ ಅಲ್ಲ, ಎಕ್ಸೆಪ್ಟ್ ಕರ್ನಾಟಕ ಒಂದು ಬಿಟ್ಟರೆ ಸೌತ್ ಮತ್ತು ನಾರ್ತ್ ಈಸ್ಟಲ್ಲಿ ಈಗ ಅವರು ಆಲ್ಮೋಸ್ಟ್ 7 ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಉಂಟಲ್ಲ, 7 ಸಿಸ್ಟರ್ಸ್ ಅಂತೇಳ, ಅಲ್ಲಿ ಒಂದು ರಾಜ್ಯದಲ್ಲಿಯೂ ನರೇಂದ್ರ ಮೋದಿ ಬರುವಾಗ ಅಧಿಕಾರದಲ್ಲಿ ಇರಲಿಲ್ಲ. ಒನ್ಸ್ ನರೇಂದ್ರ ಮೋದಿ ಬಂದ ಮೇಲೆ ಬಹುಶಃ ಇವತ್ತು 5 ರಾಜ್ಯಗಳಲ್ಲಿ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಆ್ಯಕ್ಚುಲಿ. ಅದು ಅಸ್ಸಾಮು, ಅರುಣಾಚಲ ಪ್ರದೇಶ, ಮಣಿಪುರ, ತ್ರಿಪುರ ಇಲ್ಲೆಲ್ಲ. ಸೊ ಈ ಇಲೆಕ್ಷನ್ ಉಂಟಲ್ಲ, ಮೋರೆವರ್ ಇತ್ತೀಚೆಗೆ ನನ್ನ ಲೆಕ್ಕದಲ್ಲಿ 24-25 ಎಲೆಕ್ಷನ್ ರಿಸಲ್ಟ್ಸ್ ಬಿಲಾಂಗ್ಸ್ ಟು ದಿ BJP ಆದರೆ ಅಟ್ಲೀಸ್ಟ್ ಈ ಎಲೆಕ್ಷನಲ್ಲಿ ಇಂಡಿಯಾ ಅಲಯನ್ಸ್ ಶುಡ್ ಡೂ ದಿ ಪರ್ಫಾರ್ಮೆನ್ಸ್. ಅವ್ರ ಗ್ರೌಂಡ್ ಲೆವೆಲ್ ಆ ರೀತಿ ಉಂಟು. BJPಗೆ ಬೇಸ್ ಇಲ್ಲ ಆ್ಯಕ್ಚುಲಿ. ನೋಡಿ ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತೇಳಿ. ಮೊದಲು ಎಲ್ಲ ಪ್ರೀಪೋಲ್ಸಲ್ಲಿ DMK ಸ್ವೀಪಿಂಗ್ ಅಂತ ಹೇಳ್ತಾ ಇದ್ರು. ಯಾಕೆ ಈಗ ನಿನ್ನೆದು ಭಾರಿ ಪ್ರಯತ್ನ ನಡೆದುಕೊಂಡು ವಿಜಯನನ್ನು DMK ತಗೊಳ್ಬರುವ ಅಂತ. ವಿಜಯನ್ DMK ಆ ಇಲೆಕ್ಷನ್ ಸ್ವಲ್ಪ ರಿಸಲ್ಟ್ ಟ್ರೆಂಡೇ ಚೇಂಜ್ ಆಗ್ಬೋದು. ಯಾಕಂದರೆ ಆಲ್ ಇಂಡಿಯಾ DMK NDA ಟ್ರೈ ಮಾಡ್ತಾ ಇದೆ. ಅದು NDA ಟ್ರೈ ಮಾಡ್ಕೊಂಡು ಅವ್ರಿಗೆ ಗೊತ್ತಾಗಿದೆ ಇಲೆಕ್ಷನ್. ಇದೆಲ್ಲ ಟ್ರೈ ಮಾಡ್ತಿರೋ NDAಯಲ್ಲಿರುವ ಮೇನ್ ಪಾರ್ಟಿ ಅನ್ನ DMK ಅಲ್ಲ, BJP ಸ್ಟಾಲ್ವರ್ಸ್ ಎಲ್ಲ BJP ಡೆಲ್ಲಿಯಲ್ಲಿ ಕೂತ್ಕೊಂಡು ಪವನ್ ಕಲ್ಯಾಣ್ ಮಾತಾಡ್ತಾ ಇದ್ದಾರಂತೆ.
ವಿಜಯ್ ಅವ್ರ ಜೊತೆಗೆ. ಹಾಂ ಹೌದು, ಏನಾದರೂ ಮಾಡಿ ಅವರು ಆ್ಯಕ್ಟರ್ ಇವರು ಆ್ಯಕ್ಟರ್ ಅಲ್ಲ ಇಬ್ಬರು. ಸೊ ಅವ್ರಿಗೆ ಗೊತ್ತಾಗಿದೆ ಈಗ ಅವರೊಂದು ಇಂಟರ್ನಲ್ ಸರ್ವೆ ಮಾಡ್ತಾರೆ ಬಿ ಜೆ ಪಿ ಅವರು, ಅವ್ರಿಗೆ ಗೊತ್ತು ಅಲ್ಲಿ ಎಲೆಕ್ಷನ್ ಅಂತ ಆಗ್ತಾ ಅಂತ. ಸೊ ವಿಜಯನನ್ನು ತಗೊಂಡ್ರೆ ಮಾತ್ರ ನಾವು ಇಲ್ಲಿ DMK ಸ್ಪರ್ಧೆ ಕೊಡ್ಬೋದು. ಡೀಟೇಲ್ ಆಗಿ ಮಾತಾಡೋಣ. ರವೀಂದ್ರ ರೇಷ್ಮೆ ಸರ್, ಕೇರಳ ನೋಡಿ, ಭಾಳ ಸ್ವಾರಸ್ಯಕರ ಸಂದರ್ಭ ಏನು ಅಂತಂದರೆ, ಯಾವ ರೀತಿ ಬಜೆಟ್ ಸೆಷನ್ ಶುರು ಆಗ್ತಿರೋ ಹಾಗೆ ಲೋಕಸಭಾ ಸ್ಪೀಕರ್ನ ನಿಷ್ಕ್ರಿಯಗೊಳಿಸೋ ಪ್ರಯತ್ನ ಮಾಡಿದ್ರು, ಅವ್ರ ವಿರುದ್ಧ ಅವಿಶ್ವಾಸ ಮಸೂದೆ ತಂದುಬಿಟ್ಟು. ಅದೇ ರೀತಿ ಮುಖ್ಯ ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ವಿರುದ್ಧ ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ವಿರೋಧ ಪಕ್ಷಗಳು ಈಗಾಗಲೇ ಒಂದು ಇಂಪೀಚ್ಮೆಂಟ್ ಮೋಷನ್ನಾಗಲೇ ನೋಟಿಸ್ ಕೊಟ್ಬಿಟ್ಟಿದ್ದಾರೆ. ಚುನಾವಣಾ ಆಯುಕ್ತರನ್ನೇ ನಿಷ್ಕ್ರಿಯಗೊಳಿಸುವಂಥ ಒಂದು ಪ್ರಯತ್ನ ಈಗ ಶುರುವಾಗ್ಬಿಟ್ಟಿದೆ. ಅಂದರೆ ಇಂಡಿಯಾ ಮೈತ್ರಿಕೂಟ ಈ ರೀತಿ ವೋಟ್ ಚೋರಿ ಅನ್ನೋ ಒಂದು ಅಭಿಯಾನ ಶುರು ಮಾಡಿದ ಮೇಲೆ ನಡೀತಾ ಇರೋ 2ನೇ ಹಂತದ ಚುನಾವಣೆ ಇದು. ಈ ವೋಟ್ ಚೋರಿ ಪ್ರಯೋಗ ಬಿಹಾರದಲ್ಲಿ ಪೂರ್ತಿ ಉಲ್ಟಾಪಲ್ಟಾ ಹೋಗ್ಬಿಡ್ತು. ಅದು ಭಾಳ ಸೆಟ್ ಬ್ಯಾಕ್ ಆಯಿತು ಅವ್ರಿಗೆ. ಆಮೇಲೆ SIR 20 ವರ್ಷಗಳ ನಂತರ ನಡೆದ ಈ ವಿಶೇಷ ತೀವ್ರತಮ ಮತದಾರ ಪಟ್ಟಿ ಪರಿಷ್ಕರಣೆ SIR ನಡೆದ ನಂತರ ನಡೀತಾ ಇರೋ ಇವನ್ನ 5 ಚುನಾವಣೆಗಳು, ಅದು ಬಿಹಾರ್ನಲ್ಲಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಅಲ್ಲಿ ರಾಹುಲ್ ಗಾಂಧಿ ಅವರು 16 ದಿವಸ ಮೋಟರ್ ಬೈಕ್ ಯಾತ್ರೆ ಮಾಡಿ ಏನೇ ಮಾಡಿದ್ರು ಕೂಡ ಜನ ಅದಕ್ಕೆ ಒಪ್ಪಲಿಲ್ಲ. ಅದನ್ನು ಆ ವೋಟ್ ಚೋರಿ ಅನ್ನೋ ಪರಿಕಲ್ಪನೆ ಜನರ ಮನಸ್ಸಿಗೆ ನಾಟಲೇ ಇಲ್ಲ. ಅಂದರೆ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನೇ ಭಂಗಗೊಳಿಸುವಂಥ ಒಂದು ದೊಡ್ಡ ಪ್ರಯತ್ನ ಅದು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯವರಂತೂ ಸ್ವತಃ ತಾವೇ ಸುಪ್ರೀಂ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಪಾರ್ಟಿ ಇನ್ ಪರ್ಸನ್ ಅಂತ ನ್ಯಾಯಪೀಠದ ಎದುರಿಗೆ ವಾದಿಸಿದರು. ಸುಪ್ರೀಂ ಕೋರ್ಟ್ ಏನು ರಿಯಾಯಿತಿ ಕೊಟ್ಟಿದೆ ಅಂತಂತಂದರೆ, ಮತದಾನದ ಹಿಂದಿನ ದಿವಸವರೆಗೂ ಕೂಡ ಯಾವುದೇ ಸಪ್ಲಿಮೆಂಟರಿ ಲಿಸ್ಟಲ್ಲಿ ಅವ್ರು ಅಕ್ಸೆಪ್ಟ್ ಆದರೂ ಕೂಡ ಅವ್ರನ್ನ ಅವಕಾಶ ಕೊಡಬೇಕಂತ ಅಷ್ಟರ ಮಟ್ಟಿಗೆ ರಿಯಾಯಿತಿ ಕೊಟ್ಟರೆ ಹೊರತು SIR ಪ್ರಕ್ರಿಯೆಯನ್ನು ನಿಲ್ಲಿಸಲಿಲ್ಲ, ಸ್ಟೇ ಮಾಡಲಿಲ್ಲ ಅದನ್ನು. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ಈ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ನೆರೆ ರಾಜ್ಯಗಳ ಸಿವಿಲ್ ನ್ಯಾಯಾಧೀಶರು ಅವರ ಸೇವೆಯನ್ನು ಕೂಡ ಎರವಲುವಾಗಿ ಪಡ್ಕೊಂಡ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ SIR ಮಾಡಿಬಿಟ್ಟು ಸುಮಾರು 60 ಲಕ್ಷ ಜನ ವೋಟರ್ಸ್ನ ಕೈ ಬಿಟ್ಟಿದ್ರು. ಇದ್ದಕ್ಕಿಂತಂತೆ 2 ದಲಿತ ಸಮುದಾಯಗಳು ಸಾವಿರಾರು ಸಂಖ್ಯೆಯಲ್ಲಿ ಅರ್ಜಿಗಳು ಬಂದುಬಿಟ್ಟಿದೆ ಮೊನ್ನೆ ಈ SIR ಅಂತಿಮ ಘಟ್ಟದಲ್ಲಿ. ಅಲ್ಲಿ ಮುಖ್ಯ 2 ರಾಜ್ಯಗಳು ನೋಡಿ, ಬಾಂಗ್ಲಾದೇಶ ಜೊತೆ ಗಡಿ ಹಂಚಿಕೊಂಡರು ಅಸ್ಸಾಂ ಮತ್ತು ಬಾಂಗ್ಲಾದೇಶ, 2 ಕಡೆ ದೇಶಿ ಮುಸಲ್ಮಾನರು ಮತ್ತು ನುಸುಳ್ಕೋರ್ ಮುಸಲ್ಮಾನರು, ಅದು ಭಾಳ ದೊಡ್ಡ ಫ್ಯಾಕ್ಟರ್ ಆಗಿಬಿಟ್ಟಿದೆ ಜನ ಮತದಾರ ಮನಸ್ಸು. ಕಳೆದ 2.5 ವರ್ಷಗಳಿಂದ ನಡೆದ ರಾಜಕೀಯ ಇದೇನೆ. SIRಗೆ ಮುಖ್ಯವಾದ ವಿರೋಧ ಬಂದಿದ್ದು, ನೀವು ಮುಸಲ್ಮಾನರು ತೆಗೆದಾಕ್ತಾ ಇದ್ರಿ, ನಮ್ಮ ವೋಟ್ ಬ್ಯಾಂಕ್ ಅವರು ತೆಗೆದಾಕ್ತಾ ಇದ್ರಿ. ಆಮೇಲೆ ಇದರಲ್ಲಿ ಪಶ್ಚಿಮ ಬಂಗಾಳದಲ್ಲಿ 30 ಲಕ್ಷ ಮಹಿಳಾ ಮತದಾರ ಹೆಸರು ಕೈ ಬಿಟ್ಬಿಟ್ಟಿದ್ದಾರೆ. ಅವರೆಲ್ಲ ಈಗ ಅರ್ಜಿ ಹಾಕೊಂಡ್ಬಿಟ್ಟು ಮತ್ತೆ ಪುನರ್ ಪರಿಷ್ಕರಣೆ ನಡೆದಿದೆ. ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರದಲ್ಲೇ 47,000. ಆಮೇಲೆ ಭಾಳ ಇಂಟ್ರೆಸ್ಟಿಂಗ್ ಏನಂತಂದರೆ, ಈ ಚುನಾವಣೆ ಎದುರಿಸ್ತಾ ಇರೋ 3 ರಾಜ್ಯಗಳ ಅಧಿಕಾರಾರೂಢ ಪಕ್ಷಗಳು ಮುಖ್ಯ ಚುನಾವಣಾ ಆಯುಕ್ತರ ವಿರುದ್ಧದ ಇಂಪೀಚ್ಮೆಂಟ್ ಮೋಷನ್ಗೆ ಸೈನ್ ಹಾಕಿದ್ದಾರೆ, ಅವರೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ಆದರೆ ಈ ಜ್ಞಾನೇಶ್ ಕುಮಾರ್ ಇನ್ಸಿಡೆಂಟಲಿ ಈಸ್ ಎ ಕೇರಳ ಕೇಡರ್ IAS ಆಫೀಸರ್ ಹೂ ಹ್ಯಾಸ್ ಸರ್ವ್ಡ್ ಅಂಡರ್ ಬೋತ್ LDF ಗೌರ್ಮೆಂಟ್ ಆ್ಯಂಡ್ UDF ಗೌರ್ಮೆಂಟ್. 2 ಸರ್ಕಾರದ ಕೈಯಲ್ಲಿ ಕೆಲಸ ಮಾಡಿಬಿಟ್ಟು ಕಡೆಗೆ ಅವರು ಕೇಂದ್ರ ಸರ್ಕಾರ ಸೇವೆಗೆ ಜಾಯಿಂಟ್ ಸೆಕ್ರೆಟರಿ ಹೋದ್ಮೇಲೆ ಅವ್ರ ಅದೃಷ್ಟ ಕೊಲಾಯಿಸ್ಬಿಡ್ತು. ಅವ್ರು ಇದಾಗ ಪಟ್ಟು ಹಿಡಿದ್ಬಿಟ್ಟು ಅವ್ರು SIR ಮಾಡಿದರು. ಕರ್ನಾಟಕದಲ್ಲಿ ಆಗಲೇ ಶುರು ಮಾಡಿಸ್ಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕ ಚುನಾವಣೆ ದೂರ ಇದ್ದರೂ ಕೂಡ. ಸೊ ಇದು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ಪ್ರಶ್ನೆ. ಇದು ಈ ಚುನಾವಣೆ ಅದು ಕೂಡ ಭಾಳ ಒಂದು ಅಗ್ನಿ ಪರೀಕ್ಷೆ. ಆಮೇಲೆ ಜಾಗತಿಕ ಮಟ್ಟದಲ್ಲಿ ಈ ಥರದ ಹಾಹಾಕಾರ, LPG ಕೊರತೆ ಅನ್ನೋದು ಬರೀ ಇವತ್ತು LPG ಕೊರತೆ, ನಾಳೆ ಪೆಟ್ರೋಲ್ ಡೀಸೆಲ್ ಕೊರತೆನೂ ಶುರುವಾಗಿಬಿಟ್ರೆ ಕೋವಿಡ್ಗಿಂತ ಗಂಭೀರವಾದ ಸ್ಥಿತಿ ಬರುತ್ತೆ. ಆದರೆ ಪಾಕಿಸ್ತಾನ ಪ್ರಧಾನಮಂತ್ರಿ ಥರ ನಮ್ಮ ಪ್ರಧಾನಮಂತ್ರಿ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಿಲ್ಲ, ಅವರಾಗಲೇ ನ್ಯಾಷನಲ್ ಎಮರ್ಜೆನ್ಸಿ ಘೋಷಣೆ ಮಾಡಿಬಿಟ್ರು. ಅದೇನಾದರೂ ಮಾಡಿದರೆ ಈ ಚುನಾವಣೆ ಮುಂದಕ್ಕೆ ಹೋಗ್ತಾ ಇತ್ತು. ಹಂಗೆ ಮಾಡಿಲ್ಲ, ಯಾವತ್ತೂ ಮಾಡಿಲ್ಲ. ಕೋವಿಡ್ ಸಂದರ್ಭ 2020ರಲ್ಲಿ ಬಿಹಾರ್ ಚುನಾವಣೆ ನಡೆಯಿತು, 21ರಲ್ಲಿ ಚುನಾವಣೆ ನಡೆದಿತ್ತು. ವೆಸ್ಟ್ ಬೆಂಗಾಲಲ್ಲಿ ಏನಾಗ್ಬಿಟ್ಟಿದೆ, BJP ಟಾರ್ಗೆಟ್ ಮಾಡ್ತಾ ಇರೋದು 11.9 ಲಕ್ಷ ಸ್ತ್ರೀ ಶಕ್ತಿ ಸಂಘಗಳು, ಮಹಿಳಾ ಸ್ವಸಹಾಯ ಗುಂಪುಗಳು. ಅದರಲ್ಲಿ 1,20,00,000 ಕುಟುಂಬಗಳನ್ನು ಅವ್ರು ಗುರುತಿಡಿದ್ಬಿಡೋದ್ರ ಅಂತೀವಿ. ಇವ್ರು ಲಾಡ್ಲಿ ಬಹನ ಇತ್ಯಾದಿ ತಮಿಳುನಾಡಿನಲ್ಲೂ ಆಗಿದೆ. ಈ ಕ್ಯಾಶ್ ಟ್ರಾನ್ಸ್ಫರ್ ಸ್ಕೀಮ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅವ್ರನ್ನ ಹಾಕ್ಬಿಟ್ಟಿದ್ದಾರೆ. ಏನಾಯ್ತು ಅಂತಂದ್ರೆ, ದೊಡ್ಡ BJP ಮಾಡ್ಕೊಂಡಿದ್ದು ಎಡವಟ್ಟೆ ಅಂತದ್ದು ಅಂತಂದ್ರೆ, 3 ಇದ್ದಿದ್ದನ್ನು 75 ತಂದು ಕೊಟ್ಟರು ಮೋದಿ ಅವರು. ಹೋಗಲ್ಲ ರೋಡ್ ಶೋ ರ್ಯಾಲಿ ಎಲ್ಲ ಕರ್ನಾಟಕದಲ್ಲಿ ಯಾವ ಥರ ಗೆಲ್ಸ್ಕೊಂಡು ಬಂದ್ರು. 3 ಇದ್ದಿದ್ದನ್ನು 75 ಮಾಡಿದ್ರು. ಕಾಂಗ್ರೆಸ್ 3 ಗುಂಪಾಯಿತು, ಇವರು CPM ಶೂನ್ಯ ಸಂಪಾದನೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ. ಅಷ್ಟೆಲ್ಲ ಮಾಡಿಕೊಟ್ರು ಕೂಡ ಆ 75 ಸಂಖ್ಯೆ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ಸುವೇಂದು ಅಧಿಕಾರಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸ್ಬಿಟ್ರು. ಮಮತಾ ಬ್ಯಾನರ್ಜಿ ಮತ್ತೆ ಬೈ ಎಲೆಕ್ಷನ್ನಿಂದ ಗೆದ್ದು ಬಂದು ಅಧಿಕಾರಕ್ಕೆ ಬಂದು ಮುಖ್ಯಮಂತ್ರಿ ಆದಮೇಲೆ ಅಂಥ ಗಟ್ಟಿ ಸ್ಥಿತಿಯಲ್ಲಿದ್ದ ಒಂದು ಹಿಡಿತವನ್ನು ಕಳ್ಕೊಂಡ್ರು. ಲೋಕಸಭಾ ಚುನಾವಣೆಯಲ್ಲಿ ಹಿಂದೆ 19 ಸೀಟ್ ಬಂದಿತ್ತು, ಅದು ಈಗ 12ಕ್ಕೆ ಬಂತು 2024ರಲ್ಲಿ. ಅಂದರೆ ಬೇರು ಮಟ್ಟದ ಸಂಘಟನೆ ಇವತ್ತಿಗೂ ಸರಿ ಇಲ್ಲ. ಆಮೇಲೆ 1 to 1 ಇದರಲ್ಲಿ ನೋಡಿ, ತೃಣಮೂಲ ಕಾಂಗ್ರೆಸ್ಸಲ್ಲಿ ಅನೇಕ ಜನ ಪ್ರತಿಭಾಶಾಲಿ ವ್ಯಕ್ತಿಗಳು, ಸೆಲೆಬ್ರಿಟಿಗಳೆಲ್ಲ ಲೋಕಸಭೆ ರಾಜ್ಯಸಭೆಯಲ್ಲಿ ಇರ್ತಾರೆ. ಇವತ್ತು ಅತ್ಯುತ್ತಮ ಸಂಸದೀಯ ಪಟುಗಳೇ ಅವರು ರಾಜ್ಯಸಭೆಯಲ್ಲಾಗಲಿ ಲೋಕಸಭೆಯಲ್ಲಾಗಲಿ. ತೃಣಮೂಲ ಕಾಂಗ್ರೆಸ್ ಅವರು ಎದ್ದು ನಿಂತರು ಅಂದರೆ ಒಂಥರ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ. ಆಕೆಗೆ ಆ ವಿಶಿಷ್ಟ ಪ್ರತಿಭೆ ಇದೆ. ಆದರೆ ಕಳೆದ 3 ವರ್ಷಗಳಿಂದ ಕೇಳಿಬಂದ ಭ್ರಷ್ಟಾಚಾರ ಪ್ರಕರಣಗಳು, ಅನೇಕ ಜನವರು ಅತ್ಯಂತ ಸೀನಿಯರ್ ಮಂತ್ರಿಗಳು
ಕೋಟ್ಯಾಂತರ ರೂಪಾಯಿ ಕ್ಯಾಶ್ ಸಮೇತ ಟೀಚರ್ ರಿಕ್ರೂಟ್ಮೆಂಟ್ ಸ್ಕ್ಯಾಮ್. ಡೀಟೇಲ್ ಆಗಿ ಮಾತಾಡೋದು ನಮ್ಮ ಜೊತೆಗೆ ತಮಿಳುನಾಡಿನ ಮುರ್ಷಿದಾಬಾದ್ ಘಟನೆ ಅದು ಹಿಂದೂ ಮುಸ್ಲಿಂ ಪಾಲಿಟಿಕ್ಸ್ಗೆ ಅದೊಂಥರ ದೊಡ್ಡ ಡಿಸೈಡಿಂಗ್ ಫ್ಯಾಕ್ಟರ್ ಆಗಿ ಹೋಗ್ಬಿಟ್ಟಿದೆ. ಅದು ಏನೇ ಇದ್ರೂ ಕೂಡ ಮಮತಾ ಬ್ಯಾನರ್ಜಿ ಒಮ್ಮೆ ಕಮ್ಯುನಿಸ್ಟ್ ಭದ್ರಕೋಟೆಯನ್ನು ಛಿದ್ರಗೊಳಿಸಿದ್ರು, ಕಾಂಗ್ರೆಸ್ಸನ್ನು ಮೂಲಗುಂಪು ಮಾಡಿಬಿಟ್ರು. ನೋಡಿ, ಇಂಡಿಯಾ ಮೈತ್ರಿಕೂಟ 2 ರಾಜ್ಯಗಳಲ್ಲೂ ಕೂಡ ಒಡೆದೋಗ್ಬಿಟ್ಟಿದೆ. ಈ ಕೇರಳದಲ್ಲಿ ಕೂಡ ಇಂಡಿಯಾ ಮೈತ್ರಿಕೂಟದ 2 ಮಿತ್ರ ಪಕ್ಷಗಳು ಪರಸ್ಪರ ವಿರುದ್ಧ. ಪಶ್ಚಿಮ ಬಂಗಾಳದಷ್ಟು ಅವ್ರು ಕಾಂಗ್ರೆಸ್ಸನ್ನು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಕಾಂಗ್ರೆಸ್ ನಾನು ಸ್ವತಂತ್ರವಾಗಿ ಸ್ಪರ್ಧಿಸ್ತೀನಿ ಅಂತ ಏನೋ ಓಡಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ ಏನೋ. ಅಲ್ಲೂ ಕೂಡ ಬಿಜೆಪಿ ವರ್ಸಸ್ ತೃಣಮೂಲ ಕಾಂಗ್ರೆಸ್. ಇಲ್ಲಿ UDF ತಮಿಳುನಾಡು ಮಾತಾಡೋದಕ್ಕೆ ನಮ್ಮ ಜೊತೆಗೆ ರಮೇಶ್ ಕಂಠೀರವ ಅವರಿದ್ದಾರೆ, ಪತ್ರಕರ್ತರು. ಮಾಡ್ಕೊಂಡ್ರಿ, ಕೇರಳ ಕಾಂಗ್ರೆಸ್ನಲ್ಲಿ ಶಶಿ ತರೂರನ್ನ ಮೂಲಗುಂಪು ಮಾಡಿದ್ದಾರೆ. ಅವರ ತಿರುವನಂತಪುರ ಕ್ಷೇತ್ರದ ಬಿಜೆಪಿ ಥರ್ಡ್ ಫೋರ್ಸ್ ಆಗಿ ಎಮರ್ಜ್ ಆಯಿತು. ಅಲ್ಲಿ ತೃತೀಯ ಶಕ್ತಿಯಾಗಿ ಬಿಜೆಪಿ ಬಂದಿರೋದು 15 ದಿನದ ಈಚಿನ ಬೆಳವಣಿಗೆಗಳು. ಅದರ ಜೊತೆಗೆ ಕರ್ನಾಟಕದಿಂದ 3 ಬಾರಿ ರಾಜ್ಯಸಭೆ ಸದಸ್ಯರಾಗಿ ಕೇಂದ್ರ ಸಚಿವರಾಗಿದ್ದ ನಿಮ್ಮ ರಾಜೀವ್ ಚಂದ್ರಶೇಖರ್ ಅವರು ಅಧ್ಯಕ್ಷತೆ ವಹಿಸ್ಕೊಂಡ್ಮೇಲೆ ಅಲ್ಲಿ ಸ್ವಲ್ಪ ಸಂಪನ್ಮೂಲಗಳ ದೃಷ್ಟಿಯಿಂದ, ಸಂಘಟನೆ ದೃಷ್ಟಿಯಿಂದ ಒಂದು ವೈಚಾರಿಕ ಸ್ಪಷ್ಟತೆ ಕೂಡ ಬರ್ತಾ ಇದೆ ಕೇರಳದ ಬಿಜೆಪಿಗೆ. ಹಾಗಾಗಿ ಥರ್ಡ್ ಫೋರ್ಸ್ ಬಿಜೆಪಿ ಇಂಪ್ಯಾಕ್ಟ್ ಎಷ್ಟಿರುತ್ತೆ? ನಿಮ್ಮ ಸಮೀಕ್ಷೆ ಪ್ರಕಾರ ಬಹಳ ನೆಕ್ ಟು ನೆಕ್ ಫೈಟ್ ಇದೆ. ಅದೇನು LDF ಕೆಜು UDF ಕೆಜು ಅಂತ ಟು ಅರ್ಲಿ ಸರ್. ನಮ್ಮ ಜೊತೆಗೆ ರಮೇಶ್ ಕಂಠೀರವ ಅವರಿದ್ದಾರೆ. ರಮೇಶ್ ಕಂಠೀರವ ಅವರೇ, ತಮಿಳುನಾಡಿನಲ್ಲಿ ಮತ್ತೆ ಗೌರ್ಮೆಂಟ್ ರಿಪೀಟ್ ಆಗುವ ಸಾಧ್ಯತೆಯನ್ನು ABP ಸರ್ವೆ ಹೇಳ್ತಾ ಇದೆ. ಗ್ರೌಂಡ್ ರಿಯಾಲಿಟಿ ಏನಿದೆ? ಇಲ್ಲ, ಈ ABP ಸರ್ವೆನಲ್ಲಿ ಬಿಜೆಪಿ ಮತ್ತೆ NDA ಅಲಯನ್ಸ್ ಬರುತ್ತೆ ಅನ್ನೋಂತ ಮಾತನ್ನು ಹೇಳಿದ್ದಾರೆ. ಬಟ್ ಆದ್ರೆ ಫೈಟ್ ಬಂದು ಟೈಟ್ ಆಗಿ ಇರತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ. ಇದೊಂದು ಏನು DMK ಸರ್ಕಾರ 5 ವರ್ಷದ ಸಾಧನೆಯನ್ನ ಹೊರಗೆತ್ತಿದ್ದಾರೆ. ಅವರ ಏನು ಬಹಳಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಮಹಿಳಾ ಸಬಲೀಕರಣ ಕೆಲಸ ಮಾಡಿದ್ವಿ, ಫ್ರೀ ಬಸ್ ಕೊಟ್ಟಿದ್ವಿ. ಈಗ ಕಳೆದ ತಿಂಗಳಷ್ಟೇ ಸುಮಾರು 5,000 ರೂಪಾಯಿಯನ್ನ ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಈ ತರದ ಅನೇಕ ಮಹಿಳಾ ಕೇಂದ್ರೀಕೃತ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಆ ಓಟ್ಗಳು ನಮಗೆ ಗ್ಯಾರಂಟಿ ಇರೋದ್ರಿಂದ ನಾವೇ ಬರ್ತೀವಿ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ DMKನವರು. ಅದರಲ್ಲಿ ಆತ್ಮವಿಶ್ವಾಸದಿಂದ ಇದ್ದಾರೆ. ಬಟ್ ಅದೇ ರೀತಿಯಲ್ಲಿ ಜನರಲ್ಲಿ ಈ 5 ವರ್ಷದ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಆಂಟಿ ಇನ್ಕಮ್ ಸರ್ಕಾರದ ವಿರುದ್ಧದ ಒಂದು ಆಂಟಿ ಇನ್ಕಮೆನ್ಸಿ ಇದೆ. ಅದು ನಮಗೆ ಸಹಾಯಕ ಆಗತ್ತೆ ಅಂತ ಹೇಳ್ಬಿಟ್ಟು ADMK ಮತ್ತೆ ಬಿಜೆಪಿ ಅಲಯನ್ಸ್ ಹೇಳ್ತಾ ಇರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಒಂದು ತೀರ್ಪು ಅನ್ನುವಂಥದ್ದು ಚುನಾವಣೆಯಲ್ಲಿ ಗೊತ್ತಾಗಂಥದ್ದು. ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ ಏನು ಈ 5 ವರ್ಷದ ಸರ್ಕಾರದ ಸಾಧನೆ ಇದೆ, ಅದನ್ನ ಸಾಧನೆಯ ಮೇಲೆ DMK ಹೋಗ್ತಾ ಇದೆ. ಈ ಆಂಟಿ ಇನ್ಕಮೆನ್ಸಿಯನ್ನ ನಂಬಿಕೊಂಡು ADMK ಮತ್ತೆ ಬಿಜೆಪಿ ಅಲಯನ್ಸ್ ಹೋಗ್ತಾ ಇದ್ದಾರೆ ಅನ್ನೋ ಮಾತ್ರ ಹೊಸದಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಆದ್ರೆ ಫೈಟ್ ಮಾತ್ರ ಇಬ್ಬರಿಗೂ ಈಕ್ವಲ್ ಆಗಿರ್ತಕ್ಕಂಥದ್ದು. ನಡುವೆ ಬಂದಿರ್ತಕ್ಕಂಥ ನಟ ದಳಪತಿ ವಿಜಯ್ ಅವರು ಏನಿದ್ದಾರೆ, ಅವರ ಪಕ್ಷ ಒಂದು ರೀತಿಯಲ್ಲಿ ಒಂದು ಹೊಸ ಹವಾವನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ಯುವ ಜನತೆಯ ಮಧ್ಯೆ ಒಂದು ಹೊಸ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡಿರ್ತಕ್ಕಂಥ. ಈ ಸರ್ವೆ ಹೇಳ್ತಾ ಇದೆ ಸರ್, ಮ್ಯಾಕ್ಸಿಮಮ್ 12 ಸೀಟ್ ತಗೋಬಹುದು ವಿಜಯ್ ಅಂತ. ಬಟ್ ಅವ್ರ ರ್ಯಾಲಿಗಳಿಗೆ ಬರೋ ಜನ ಕೂಗಾಟ ಹಾರಾಟಗಳನ್ನು ನೋಡಿದ್ರೆ ಹೇಳಿ ಅಲ್ಲ, ಅಂದ್ರೆ ವಿಜಯ್ ಇಲ್ಲದೆ ಸರ್ಕಾರ ಮಾಡೋದಕ್ಕಾಗೋದಿಲ್ಲ ಅನ್ನೋ ಸ್ಥಿತಿಗೆ ಬರುತ್ತೆ ಅಂತ ಅನ್ಕೊಂಡಿದ್ವಿ ನಾವು. ವಿಜಯ್ ಸರ್ಕಾರ ಮಾಡೋ ಹಂತಕ್ಕೆ ಹೋಗ್ತಾ ಇಲ್ಲ, ಅವರಿಗೆ ಕ್ಯಾಂಡಿಡೇಟ್ಗಳೇ ಸಿಗ್ತಾ ಇಲ್ಲ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಸ್ಪಷ್ಟವಾಗ್ತಿರ್ತಕ್ಕಂಥದ್ದು. ಅವರೇ ಬೇರೆ ಬೇರೆ ಅಲಯನ್ಸ್ ಜೊತೆ ಸೇರ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಬಿಜೆಪಿ ಜೊತೆಗೆ ಇಲ್ಲ ಬೇರೆಯಿಂದ ಯಾರಾದ್ರೂ ನಮ್ಮನ್ನ ಅಲಯನ್ಸ್ಗೆ ಸೇರ್ಸ್ಕೊಳ್ತಾರ ಅನ್ನೋ ರೀತಿಯಲ್ಲಿ ಒಂದು ರೀತಿಯ ಒಂದು ಇಂಡೈರೆಕ್ಟ್ ಆಗಿ ಅಪ್ರೋಚ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅವ್ರಿಗೆ ಏನು ವಿಜಯ್ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರೆ DMK ಮೇಲೆ ಇಂಪ್ಯಾಕ್ಟ್ ಏನು? ವಿಜಯ್ AIADMK ಬಿಜೆಪಿ ಮೈತ್ರಿಕೂಟಕ್ಕೆ ಹೋದ್ರೆ DMK ಮೇಲೆ ಇಂಪ್ಯಾಕ್ಟ್ ಏನು? ವಿಜಯ್ ADMK ಜೊತೆ ಮೈತ್ರಿಕೂಟಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ಹೋದ್ರೆ ಸೂಚನೆಯನ್ನು ಹಿಂದೆ ಕೊಟ್ಟಿದ್ರು. ಬಟ್ ಆದ್ರೆ ಹೋದ್ರೆ DMKಗೆ ನಷ್ಟ ಆಗತ್ತಾ? ವಿಜಯ್ ADMK ಜೊತೆ ಟೋಟಲ್ ಟ್ರೆಂಡೇ ಚೇಂಜ್ ಆಗುವಂತಹದ್ದು ತಮಿಳುನಾಡಿನಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಬಟ್ ಆದ್ರೆ ವಿಜಯನ್ನ ಯಾವುದೇ ಕಾರಣ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ ಎಡಪ್ಪಾಡಿ ಪಳನಿಸ್ವಾಮಿ ಅವರು ನಿನ್ನೆ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಏನು ಬಿಜೆಪಿ ಮೂಲಕ ಅವರು ಮತ್ತೆ ADMK ಅಲಯನ್ಸ್ ನಲ್ಲಿ ಸೇರ್ಕೋಬೇಕು ಅನ್ನುವಂತ ಒಂದು ಪ್ರಯತ್ನಗಳನ್ನ ಹಿಂಭಾಗಲಿನಲ್ಲಿ ನಡೆಸ್ತಾ ಇದ್ದಾರೆ. ಬಟ್ ಅದ್ಯಾವುದು ಕೂಡ ಸಫಲ ಆಗಲ್ಲ ಅನ್ನುವಂತ ಮಾತನ್ನ ಹೇಳಲಾಗ್ತಾ ಇದೆ. ಪ್ರಶಾಂತ್, ನಿನ್ನೆ CBI ಸತತವಾಗಿ 7 ತಾಸು ವಿಜಯ್ನವ್ರು ಕೂಡಿಸ್ಕೊಂಡ್ಬಿಟ್ಟು ವಿಚಾರಣೆ ನಡೆಸ್ತು ಆ ಕಾಲ್ ತುಳಿತ ಬಗ್ಗೆ. ಅದ್ರ ಹಿಂದೆನೆ ಈ ರೂಮರ್ ಶುರುವಾಗ್ಬಿಡ್ತು. NDA ಅವ್ರಿಗೆ 80 ಸೀಟ್ ಆಫರ್ ಮಾಡಿದೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಅಲ್ಲಿ CBI ಜೊತೆಗೆ ಅವ್ರೇನು ರಾಜಕೀಯ ಹೊಂದಾಣಿಕೆ ಮಾತುಕತೆ ನಡೆಸಿದ್ರು ಅಥವಾ ವಿಚಾರಣೆ ಎದುರಿಸಿದ್ರು? ಬಹಳ ಕುತೂಹಲಕಾರಿಯಾಗಿದೆ. ಈಗ ನೋಡಿ, ಪರ್ಟಿಕ್ಯುಲರ್ಲಿ
ವೆಸ್ಟ್ ಬೆಂಗಾಲ್ ನಾರ್ತ್ ಏರಿಯಾಕ್ಕೆ ಹೋಗಿದ್ದಾರೆ. ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಮಲ್ಲಿ ಟಿ ಎಮ್ ಸಿ ವಿಷಯ ಹೇಳಿದ್ರು ನಾವು. ಟಿ ಎಮ್ ಸಿ ಅವರು ಕೆಲವು ಹೈಯೆಸ್ಟ್ ಲೇಡೀಸ್ ಸೀಟ್ ಕೊಡೋದು ಅಂದರೆ ಲೇಡೀಸಿಗೆ ಸೀಟ್ ಕೊಡೋದು ಅಂದರೆ ತಮಿಳ್ನಾಡು ಒಂದು ಮುಗಿಸ್ಕೊಂಡು ಅದಕ್ಕೆ ಹೋಗೋಣ ಸರ್. ತಮಿಳ್ನಾಡು ಅನ್ಸುತ್ತೆ ಗೌರ್ಮೆಂಟ್ ರಿಪೀಟ್ ಆಗುತ್ತೆ ಅಲ್ಲಿ. ತಮಿಳ್ನಾಡಲ್ಲಿ ಮೊನ್ನೆ ತನಕ ಎಲ್ಲ ಸ್ವೀಪಿಂಗ್ ಅಂತ ಹೇಳ್ತಾರೆ. 200+ ಅಂತ ಹೇಳ್ತಾರೆ ಒಂದು 2 ಸರ್ವೆಗಳಲ್ಲಿ. ಯಾರು DMKಗೆ 200+ ಸೀಟ್ಸ್ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅಲ್ಲಿ ತನಕದ್ದು. ಬಟ್ ಈಗ ಅವ್ರು ಹೇಳಿದಾಗೆ ವಿಜಯನ್ ಎಲ್ಲಾದರೂ ಅಣ್ಣಾ DMK ಒಟ್ಟು ಸೇರಿಬಿಟ್ರೆ ಸ್ವಲ್ಪ ಕಷ್ಟ, ಟಫ್ ಫೈಟ್ ಬರ್ಬೋದು ಅಂತ. ಟಫ್ ಫೈಟ್ ಎಲ್ಲ NDA ಮೈಟ್ ಗಾಟ್ ದಿ ಎಡ್ಜ್ ಅಂತ ಹೇಳ್ಬೋದು ಅರ್ಥ. ಬಟ್ ನನ್ನಂದಾಜು ವಿಜಯನ್ಗೆ ಸಪೋಸ್ ದಿಸ್ ರಿಸಲ್ಟ್ ಈಸ್ ಕರೆಕ್ಟ್ ಅಂತ ಹೇಳಿ ಮ್ಯಾಕ್ಸಿಮಮ್ ಸೀಟ್ 12 ಸೀಟು ಅಂತ ಹೇಳೋದಿದ್ರೆ ವಿಜಯನ್ಗೆ ಏನು ಇಲೆಕ್ಷನ್ ಅವ್ರು ಮತ್ತೊಂದು ಪ್ರಶಾಂತ್ ಕಿಶೋರ್ ಆಗಬಾರ್ದು. ವಿಜಯನ್ ಪ್ರಶಾಂತ್ ಕಿಶೋರ್ಗೆ ಏನು ಜನ ಸೇರಿದ್ದೇನೋ ಪಾಪ 3 ವರ್ಷ ರಸ್ತೆಯಲ್ಲಿದ್ದರು. ಹಳ್ಳಿ ವಿಸಿಟ್ ಮಾಡಿ 4,000 ವಿಲೇಜ್ ವಿಸಿಟ್ ಮಾಡಿದ್ರು. ಏನಾಯ್ತು ರಿಸಲ್ಟ್? ಪ್ರಶಾಂತ್ ಕಿಶೋರ್ಗೆ ಸಿನಿಮಾ ಆಕರ್ಷಣೆ ಇರಲಿಲ್ಲ. ಅಲ್ಲ, ಸಿನಿಮಾ ಆಕರ್ಷಣೆ ಕೆಲವು ಸಲ ಸಿನಿಮಾ ವರ್ಕೌಟ್ ಆಗ್ತದೆ. ಸಿನಿಮಾ ಎಕ್ಸೆಪ್ಟ್ ಮತ್ತೆ ಹೊಸ ಪಾರ್ಟಿ ಕಟ್ಟಿ ಅಧಿಕಾರ ಬಂದವರು 50 ವರ್ಷದಲ್ಲಿ ಒಬ್ಬರು ಅದೇ ಯಾರು ಗೊತ್ತಾ? NT ರಾಮಾರಾವ್ ಮಾತ್ರ. ಇವರ ಆಪ್ ಕೂಡ ಫಸ್ಟ್ ಟೈಮ್ ಅವ್ರ ಅಧಿಕಾರಕ್ಕೆ ಬರಲಿಲ್ಲ, ಸೆಕೆಂಡ್ ಟೈಮ್ ಬಂದದ್ದು ಅಂತ. ಇದು ಅಧಿಕಾರಕ್ಕೆ ಬರೋದಲ್ಲ ಅಂದರೆ ಇರ್ಲಿ ಅಧಿಕಾರ ಬರಲಿಲ್ಲ. ಫಸ್ಟ್ ಇಲೆಕ್ಷನ್ ವೆರಿ ಇಂಪಾರ್ಟೆಂಟ್ ಅಜಿತ್ ಅವರೇ. ಫಸ್ಟ್ ಇಲೆಕ್ಷನ್ ಅದೇ ಹೇಳಿದ್ರು ಎಕ್ಸೆಪ್ಟ್ NTR ಬಿಟ್ಟದ್ದು. ಅದು ಯಾವ ಗೊತ್ತಾ? 50 ವರ್ಷ ಹಿಂದೆ MGR ಬಂದದ್ದು ಅದಾಯ್ತಲ್ಲ. ಆಫ್ಟರ್ ಲಾಸ್ಟ್ 50 years ಪಾಲಿಟಿಕ್ಸ್ ನೋಡೋದಾದ್ರೆ ನಾವು ಅದು ಎಕ್ಸೆಪ್ಟ್ NTR ಬಿಟ್ಟರೆ ಯಾರು ಬಂದಾಗಿಲ್ಲ. ಫಸ್ಟ್ ಇಲೆಕ್ಷನ್ ವೆರಿ ಕ್ರೂಷಿಯಲ್. ಒನ್ಸ್ ನೀವು ಇಲೆಕ್ಷನ್ ಸೋತಂತ ಹೇಳಿದ್ರೆ ಮತ್ತೆ ನೆನಪಿಕ. ಈಗ ನೋಡಿ ಪ್ರಶಾಂತ್ ಕಿಶೋರ್ ನೋ ಚಾನ್ಸ್ ಅಟ್ ಆಲ್. ಪ್ರಶಾಂತ್ ಕಿಶೋರ್ ಸಿಕ್ಕಿದ ಓಟ್ಗಳಿಷ್ಟು ಲೆಕ್ಕ ಹಾಕೊಳ್ಳಿ. ಅವ್ರಿಗೆ ಸಿಕ್ಕಿದ ಓಟ್ ಏನು ಗೊತ್ತಾ? ಒಬ್ಬ ಇಂಡಿಪೆಂಡೆಂಟ್ ಸಿಕ್ಕಿದ ಓಟೇ 2,000 3,000 ಅವರ ಕ್ಷೇತ್ರ ಅಭ್ಯರ್ಥಿಗಳಿಗೆ ಸಿಕ್ಕಿದ್ದು. ಸೊ ಫಸ್ಟ್ ಇಲೆಕ್ಷನ್ ಈ ಶುಡ್ ವೆರಿ ಕೇರ್ಫುಲ್. ನನ್ನ ಲೆಕ್ಕಲ್ಲಿ ಈ ಟ್ರೆಂಡ್ ನೋಡಿದ್ರೆ ಇಟ್ ಈಸ್ ಬೆಟರ್ ಫಾರ್ ದಿ ಯಾರಿಗೆ ನಮ್ಮ ಫಿಲ್ಮ್ ಆ್ಯಕ್ಟರ್ ವಿಜಯನಿಗೆ ಬೆಟರ್ ಟು ಜಾಯಿನ್ ವಿತ್ ದಿ ಅಣ್ಣಾ DMK. ಸೊ 6 ಸೀಟ್ ತಗೊಂಡ್ರೆ ಏನು ಮಾಡ್ಲಿಕ್ಕೆ ಆಗ್ತದೆ ಆ್ಯಕ್ಚುಲಿ, ಹೌದಲ್ವಾ? ಸೊ ಅವ್ರಿಗೆ ಪಾಪ್ಯುಲಾರಿಟಿ ಉಂಟಲ್ಲ. ಒಂದು ನಿಮಿಷ ಬಂದು ಕಂಟಿನ್ಯೂ ಮಾಡ್ತೀರಾ ಇವರೇ ವಿಷಯ? ಅವ್ರಿಗೆ ಪಾಪ್ಯುಲಾರಿಟಿ ಉಂಟಲ್ಲ. ಡೆಫಿನೆಟ್ಲಿ ಈಸ್ ಎ ಫಿಲ್ಮ್ ಇಂಡಸ್ಟ್ರಿ ವೆರಿ ಪಾಪ್ಯುಲರ್, ಈಸ್ ನೋ ಪ್ರಾಬ್ಲಮ್. ಜನ ಸಿಕ್ಕಾಪಟ್ಟೆ ಸೇರ್ತಾರೆ. ಜನ ಸಿಕ್ಬೋದು ಅದನ್ನು ಓಟಿಗೆ ಕನ್ವರ್ಟ್ ಮಾಡ್ತಾರೆ ಅಂತ ನಮ್ಗೆ ಹೇಳಿಕಾಗಲ್ಲ. ಲಾಸ್ಟ್ ಬಿಹಾರಲ್ಲಿ ಏನಿತ್ತು ಎಲೆಕ್ಷನ್ ಇತ್ತು. ಆ್ಯಕ್ಚುಲಿ ಲಲ್ಲು ಮಗನಿಗೆ ಸೇರಿದ ಜನ ಯಾವ ಫಂಕ್ಷನ್ ಇವರು ಮೋದಿಗೂ ಸೇರಲಿಲ್ಲ ಅಂತ ಹೇಳ್ತಾರೆ. ಏನಾಯಿತು? 10-25 ಸೀಟಲ್ಲ ತ್ರಿಪ್ಟಿ ಓಡಿಸಿ ಜನಗಳು ವೋಟ್ ಮಾಡಿ ಜನ ಒಂದು ಇದಕ್ಕೆ ಕ್ರೌಡ್ ಸೇರ್ತಾರೆ ಅಂತ ಹೇಳಿದರೆ ಅದು ಓಟೇ ಕನ್ವರ್ಟ್ ಮಾಡ್ತಾರೆ. ಕುಮಾರಸ್ವಾಮಿ ಅವ್ರದ್ದು ಅದೇ ಗ್ರೌಸ್ ಅಲ್ವಾ, ಅದೇ ಬೇಜಾರಲ್ವಾ? ನಾನು ಜನ ಸೇರ್ತಾರೆ ನಾವು ಹೋದಲ್ಲಿ, ಬಟ್ ಓಟ್ ಹಾಕೋದಿಲ್ಲ. ಜನ ಸೇರ್ತಂತ ಓಟ್ ಹಾಕೊಳ್ಳೋದೇ ಇಲ್ಲ. ಓಟ್ ಹಾಕುವವರು ಎಷ್ಟೋ ಜನ ಈ ಫಂಕ್ಷನ್ಗೆ ಬರೋರು ಯಾರ್ದು ಆಲ್ಮೋಸ್ಟ್ 1/5 ಆಫ್ ದ ಪೀಪಲ್ ಅಟೆಂಡ್ ಇದಕ್ಕೆ ರ್ಯಾಲಿಗಳಿಗೆ. 4/5 ಆಫ್ ದ ಪೀಪಲ್ 4/5 ಜನಗಳು ಮನೆಯಲ್ಲಿ ಕೂತ್ಕೊಂಡು ವಾಚ್ ಮಾಡುವವರು. ಸೊ ಅದನ್ನು ಮನೆಯಲ್ಲಿ ಕೂತ್ಕೊಂಡವ್ರು ವಾಚ್ ಅವರು ಯಾವಾಗ ಸೈಡ್ ಇದ್ದಾರೆ ಅಂತೇಳಿ. ಸೊ ಅದು ಇಷ್ಟೇ. ಮತ್ತು DMK ಅವರು ಈಗ 5,000 ನಾವು ನೋಡಿದ್ದೇವಲ್ಲ ಲಾಸ್ಟ್ 2 ಇಲೆಕ್ಷನ್ ಏನಾಗಿದೆ. ಮಹಾರಾಷ್ಟ್ರಲ್ಲಿ 7,500 ರೂಪಾಯಿ ಎಂಟೈರ್ ಇದನ್ನೇ ಇಲೆಕ್ಷನ್ ಟ್ರೆಂಡ್ ಮಾಡಿತ್ತು. ಬಿಹಾರದಲ್ಲಿ 10,000 ರೂಪಾಯಿ ಸ್ವೀಪ್ ಮಾಡಿಬಿಡ್ತು ಇಲೆಕ್ಷನ್. 10,000 ರೂಪಾಯಿ ಜನಗಳು ಯಾವುದನ್ನು ನೋಡಿಲ್ಲ. ಈಗ ತಮಿಳ್ನಾಡು ಏನು ಅನ್ಸುತ್ತೆ ನಿಮಗೆ? ವಿಜಯ್ ವಿಲ್ ಕಾಲ್ ದ ಶಾರ್ಟ್ಸ್ ಅನ್ಸುತ್ತಾ? ಅದೇ ಯಾವಾಗಲೂ ನೋಡಿ, ಇಲೆಕ್ಷನ್ಸ್ಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಫೇಸ್ ಆ್ಯಂಡ್ ಫೇಸ್ಲೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. ನಾವು ಎಷ್ಟೇ ಸಂಸದೀಯ ಪ್ರಜಾಪ್ರಭುತ್ವ ಅಂದರೂ ನಾಯಕತ್ವ ಯಾರ್ದು ಅನ್ನೋದು ಯಾವುದು ಗಟ್ಟಿ ಇರುತ್ತಲ್ಲ ಅವ್ರ ಕಡೆ ಜನ ಹೊರಳತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇವತ್ತಿನ ಸಂದರ್ಭದಲ್ಲಿ ತಮಿಳ್ನಾಡಿನಲ್ಲಿ ನೋಡಿದಾಗ ಈಗ BJP ಅಣ್ಣಾಮಲೈ ಸ್ಟ್ರಾಟಜಿಕಲ್ ಮಿಸ್ಟೇಕ್ ಮಾಡಿದರು, ಅವ್ರನ್ನ ಹಿಂಬದಿ. ಬಟ್ BJP ಏನು ಏಕಾಂಗಿಯಾಗಿ ಅಧಿಕಾರ ಹಿಡಿಯುವ ಸ್ಥಿತಿಯಲ್ಲಿ ಇಲ್ಲ. AIADMK ಎಡಪ್ಪಾಡಿ ನಾಯಕತ್ವ ಇದ್ದರೂ ಕೂಡ ಆ ನಾಯಕತ್ವಕ್ಕೆ ಭಯಂಕರ ಗ್ಲಾಮರ್ ಇದೆ ಅಂತಕ್ಕಂಥದ್ದಲ್ಲಿ ಅವ್ರದ್ದು ಒಂದೇ ಒಂದು ಸಾಮರ್ಥ್ಯ ಅಂದರೆ AIADMKನ ಜಯಲಲಿತಾ ನಂತರವೂ ಕೂಡ ಇನ್ನೂ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ. ಎಸ್. ಇನ್ನೊಂದು ಕಡೆ ಸ್ಟಾಲಿನ್ಗೆ ಆ ನಾಯಕತ್ವ ಇದೆ. ನೋಡಿ, ಜಗನ್ಗೂ ಸಾಧ್ಯ ಆಗದೆ ಇದ್ದದ್ದು, ಉದ್ಧವ್ ಠಾಕ್ರೆಗೂ ಸಾಧ್ಯ ಆಗದೆ ಇದ್ದದ್ದು ಸ್ಟಾಲಿನ್ಗೆ ಏನು ಸಾಧ್ಯ ಆಗಿದೆ ಅಂದರೆ ತನ್ನ ತಂದೆಯ ಜೊತೆ ಇದ್ದ ಎಲ್ಲ ನಾಯಕರನ್ನು ಅವ್ರು ಇನ್ನೂ ಹಿಡಿದಿಟ್ಕೊಂಡಿದ್ದಾರೆ. ದಟ್ ಈಸ್ ಸ್ಟ್ರೆಂತ್ ಆಫ್ ಹಿಮ್. ರೈಟ್. ಬಹುಶಃ ಜಾಸ್ತಿ ಮಾತಾಡಲ್ಲ, ಕಡಿಮೆ ಮಾತಾಡ್ತಾರೆ. ಸ್ಟ್ರಾಟಜಿಯನ್ನು ಯಾವ ರೀತಿ ಮೂವ್ ಮಾಡಬೇಕು ಅಂತಕ್ಕಂಥದ್ದು, ಮಗನನ್ನು ಬೇರೆ ಒಂದು ರೀತಿ ಏನೇನೋ ಸೈದ್ಧಾಂತಿಕ ಮಾತಾಡೋದು ಬಿಟ್ಟು ತಾನು ಶಾಂತವಾಗಿರ್ತಾರೆ. ದೇ ಆರ್ ಪಾರ್ಟ್ ಆಫ್ ಸ್ಟ್ರಾಟಜಿ. ಕರೆಕ್ಟ್. ಸ್ಟಾಲಿನ್ಗೆ ಟಕ್ಕರ್ ಕೊಡ್ತಕ್ಕಂಥ ಏಕೈಕ ಹೆಸರು ಈಗ ಕಾಣ್ತಾ ಇರೋದು ವಿಜಯ್. ವಿಜಯ್ಗೆ ಏನಿದೆ, ಜನಪ್ರಿಯತೆ ಇದೆ, ಕೇಡರ್ ಸ್ಟ್ರೆಂತ್ ಇಲ್ಲ. ಈ ಸಭೆಗಳಿಗೆ, ರಾಜ್ ಠಾಕ್ರೆ ಸಭೆಗಳಿಗೆ ಬಂದಂಗೆ ಹಿಂದೆ ಜಗನ್ನಾಥರಾವ್ ಜೋಶಿ ಹೇಳ್ತಿದ್ರಂತೆ, ಹುಬ್ಳಿಯಲ್ಲಿ ಮೈದಾನ ತುಂಬತ್ತೆ, ಓಟ್ ಬರಲ್ಲ. ಇವತ್ತು ಅದೇ ರೀತಿಯ ಸ್ಥಿತಿ ವಿಜಯ್ಗೂ ಇದೆ. ಆಮೇಲೆ ಕ್ಯಾಂಡಿಡೇಟ್ ಯಾರು ಅನ್ನೋದು ಮುಖ್ಯ ಆಗುತ್ತೆ. ಅಜಿತ್, ನೀವು ಒಂದು ವರ್ಷದಿಂದ ಭಾಳ ಹೈಪ್ ಕ್ರಿಯೇಟ್ ಮಾಡಿ ಚುನಾವಣೆಯಲ್ಲಿ ನಿಮ್ಮ ಬಳಿ ಕ್ಯಾಂಡಿಡೇಟ್ ಇಲ್ಲ ಅಂತಂದರೆ ಓಟ್ ಯಾರಿಗೆ ಹಾಕ್ಬೇಕು ಜನ? ಅವ್ರು ಹೇಳ್ತಾರೆ ಕ್ಯಾಂಡಿಡೇಟ್ ಸಿಗ್ತಿಲ್ಲ. ಆ ಕಾರಣದಿಂದ ವಿಜಯ್ಗೂ ಒಂದು ಅನಿವಾರ್ಯತೆ ಇದೆ, AIADMKಗೂ ಆ ಅನಿವಾರ್ಯತೆ ಇದೆ. BJP ಅದನ್ನು ಸ್ಟಿಚ್ ಮಾಡಲಿಕ್ಕೆ ಸಾಧ್ಯ ಆದರೆ ಚುನಾವಣೆಗೆ ಒಂದು ಪುಷ್ ಬರುತ್ತೆ. ಅದರ್ವೈಸ್ ಸ್ವಲ್ಪ ಸ್ಟಾಲಿನ್ಗೆ ಅಡ್ವಾಂಟೇಜ್ ಇದ್ದಂಗೆ ಕಾಣುತ್ತೆ. ನೀವು ನೋಡಿ, ಚುನಾವಣಾ ಪ್ರಿಪ್ರೇಷನ್ ಭಾಳ ಇಂಪಾರ್ಟೆಂಟ್. ಪಿನರೈ ಆ್ಯಂಡ್ ಸ್ಟಾಲಿನ್
ಒಳ್ಳೆ ಪ್ರಿಪ್ರೇಷನ್ ಚುನಾವಣೆ ಬೇಗ ಮಾಡಿಟ್ಟಿದ್ದಾರೆ. ಅಂದರೆ ಬಿ ಜೆ ಪಿ ಯಾವ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡುತ್ತೆ ಅದನ್ನು ಮಮತಾ, ಸ್ಟಾಲಿನ್ ಆ್ಯಂಡ್ ಪಿನರೈ 3 ಜನ ಮಾಡಿಟ್ಟಿದ್ದಾರೆ. ಕರೆಕ್ಟ್. ಈಗ ನೀವು ಮಮತಾ ಹತ್ರ ಹೋದರೆ ಮಮತಾ ಇಡೀ ಬೂತ್ಗೆ 15 ಲೀಸ್ಟನ್ನು ತಾವು ಮಾಡಿಟ್ಟಿದ್ದಾರೆ. ನೀವೇನು ಪನ್ನ ಪ್ರಮುಖ ಅಂತ ಬಿ ಜೆ ಪಿಯವರು ಹೇಳ್ತಾರಲ್ಲ ಅದನ್ನು ಮಮತಾನೂ ಮಾಡಿಟ್ಟಿದ್ದಾರೆ. ಸ್ಟಾಲಿನ್ನು ಆ ಚುನಾವಣೆಯ ತಯಾರಿಯನ್ನು ಮಾಡಿದ್ದಾರೆ. ನಿಮಗೆ ಅಲೈನ್ಸನ್ನು ಸ್ಟಿಚ್ ಮಾಡಿದ್ದಾರೆ. ತುಂಬ ಅಲೈನ್ಸಲ್ಲಿ ಸ್ಟಾಲಿನ್ ಗೆಡ್ಜಿದೆ ಅನ್ಸುತ್ತಾ DMKಗೆ? ಇಲ್ಲ, ಈ ಕಳೆದ 59 ವರ್ಷಗಳಿಂದ ತಮಿಳುನಾಡಿನ ಮತದಾರರ ಬುದ್ಧಿ ಮನಸ್ಸುಗಳನ್ನ ಆವರಿಸ್ಕೊಂಡಿರೋ ಆ ದ್ರಾವಿಡ ಸಿದ್ಧಾಂತ ಇದೆಯಲ್ಲ, ಬ್ರಾಹ್ಮಣನಿಂದನೇ ಸನಾತನ ಧರ್ಮದ ಅವಹೇಳನ ಮತ್ತು ಹಿಂದಿ ವಿರೋಧ, ಆ ಇದರಿಂದ ಆರ್ಬಿಟ್ನಿಂದ ಹೊರಗೆ ತರಲಿಕ್ಕೆ ಯಾರಿಗೂ ಆಗಲಿಲ್ಲ. ಅಣ್ಣಾಮಲೈ ಪ್ರಯತ್ನ ಮಾಡಿದ್ರು ಒಂದು ಆಲ್ಟರ್ನೇಟಿವ್ ನ್ಯಾರೇಟಿವ್ ತರಲಿಕ್ಕೆ, ಆದರೆ ಅವ್ರಿಗೆ ಚುನಾವಣಾ ತಂತ್ರಗಾರಿಕೆ ಇರಲಿಲ್ಲ. ಇದ್ದಕ್ಕಿದ್ದಂತೆ AIDMK DMK ಎರಡನ್ನೂ ಎದುರಾಕೊಂಡ್ಬಿಟ್ಟು ಲೋಕಸಭಾ ಚುನಾವಣೆಯಲ್ಲಿ ಗೊತ್ತಾಯಿತು ಅವ್ರಿಗಿನ್ನೂ ಪೊಲಿಟಿಕಲ್ ಮೆಚುರಿಟಿ ಬೇಕು ಅಂತ. ಅದರಿಂದ ಅವ್ರ ಪಕ್ಷದವರು ಸೈಡ್ಲೈನ್ ಮಾಡಿದರು. ಬಟ್ ಅಣ್ಣಾಮಲೈಗೆ ರಿಪ್ಲೇಸ್ಮೆಂಟೇ ಬರಲಿಲ್ಲ. ನಾಗೇಂದ್ರನ್ನು MLA ಮಾಡಿದ್ದಾರೆ. ತಮಿಳ್ನಾಡನ್ನ ಎಷ್ಟು ಸತತವಾಗಿ ವಶೀಕರಣ ಮಾಡ್ಕೊಳ್ಳೋಕೆ ಮೋದಿ ಪ್ರಯತ್ನ ಮಾಡಿದ್ರು ಅಂದರೆ, ಭಾರತ ಸರ್ಕಾರದ 2 ಮಹತ್ವದ ಹುದ್ದೆಗಳು ಹಣಕಾಸು ಇಲಾಖೆ ಮತ್ತು ವಿದೇಶಾಂಗ ಇಲಾಖೆ ಸತತವಾಗಿ ತಮಿಳ್ನಾಡಿನ 2 ಪ್ರತಿಭಾಶಾಲಿ ಕೊಟ್ಟಿದ್ದಾರೆ. ಆದರೆ ಅವರಿಬ್ಬರು ರಾಜಕೀಯ ವ್ಯಕ್ತಿತ್ವ ಇಲ್ಲ. ಆಮೇಲೆ ಚೈನಿ ಪ್ರೆಸಿಡೆಂಟ್ ಬಂದಾಗ ಕೂಡ ಮಹಾಬಲಿಪುರಂಗೆಲ್ಲ ಕರ್ಕೊಂಡು ಹೋಗಿ, ಆಮೇಲೆ ಹೋದಲ್ಲಿ ಬಂದಲ್ಲಿ ತಿರುವಳ್ವರ್ ಕೊಟೇಶನ್ ಎಲ್ಲ ಮಾಡ್ತಾ ಬಂದರು. ಚುನಾವಣಾ ಪೂರ್ವದಲ್ಲಿ ರಾಷ್ಟ್ರಪತಿ ಭವನದಲ್ಲಿದ್ದ ಎಡ್ವರ್ಡ್ ಲೂಟಿಯನ್ ಪ್ರತಿಮೆ ತೆಗೆದು ರಾಜಾಜಿ ಪ್ರತಿಮೆ ಕೂಡಿಸಿದ್ರು. 2 ದಿವಸ ಮುಂಚೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಮಿಳುನಾಡು ಚಿತ್ರ ಸಾಹಿತ್ಯ ಒಬ್ಬರು ಕೊಡಿಸಿದ್ರು. ಕೇಂದ್ರ ಸರ್ಕಾರ ಏನು ಮಾಡಿದ್ರು ಕೂಡ ಆ ದ್ರವಿಡಿಯನ್ ನೆರೇಟಿವ್ನ ರಿಪ್ಲೇಸ್ ಮಾಡುವಂತ ಮತ್ತೊಬ್ಬ ಗಟ್ಟಿ ಸಂಬಂಧ ಇರಲ್ಲ ಅಂತ ಹೇಳ್ಬೇಡಿ. ಕಳೆದ ಬಾರಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಚುನಾವಣೆಯ ಮಧ್ಯದಲ್ಲಿ ರಜನಿಕಾಂತ್ ಕೊಡ್ಲಾಗಿತ್ತು. ರಜನಿಕಾಂತ್ ಬಗ್ಗೆ ಕಮಲ್ ಹಾಸನ್ ವಾಸ್ ಅ ಮಿಸರಬಲ್ ಫೇಲ್ಯೂರ್. ಬಟ್ ಕಮಲ್ ಹಾಸನ್ಗೆ ಇವನ ಹತ್ರ ವಿಜಯ್ಗಿರುವಂಥ ಚುಂಬಕ ಶಕ್ತಿ ಇರಲಿಲ್ಲ. ಈ ಪ್ರಮಾಣದ ಜನ ಎಂದೂ ಸೇರ್ತಾ ಇರಲಿಲ್ಲ ಕಮಲ್ ಹಾಸನ್ಗೆ. ಕಮಲ್ ಹಾಸನ್ ಸ್ಟಿಲ್ ಮಿಡಲ್ ಕ್ಲಾಸ್ ಹೀರೋ. ಚರ್ಚೆ ನಡೀತಾ ಇದೆ. ಮೋದಿ ಅವರಿಗೆ ಇನ್ನೂ ತಮಿಳುನಾಡು ಮತ್ತು ಪಂಜಾಬ್ ಅವರು ಎಷ್ಟೇ ಮಾಡಕ್ಕಾಗ್ತಾ ಇಲ್ಲ. ಕಬ್ಬಿಣದ ಕಡಲೆ. ಎಸ್ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.